ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ನೀವು ನೋಡ್ತಾ ಇದ್ದೀರಾ ಈಗ ಟಾಪರ್ ಸ್ಟಾಕ್. ಸೊ ಈ ಟಾಪರ್ ಸ್ಟಾಕ್ನಲ್ಲಿ ನಾವು ಬೇರೆ ಬೇರೆ ಇಯರ್ ಏನು ಟಾಪರ್ ಆದರೂ JEE-ನಲ್ಲಿರ್ಬೋದು, ಕರ್ನಾಟಕ CET-ನಲ್ಲಿರ್ಬೋದು ಅಥವಾ ಥಿಯರಿ ಎಕ್ಸಾಮ್ಸ್ನಲ್ಲಿರ್ಬೋದು, ಅವರನ್ನು ಕರ್ಕೊಂಡು ಬಂದುಬಿಟ್ಟು ಸೊ ಅವರ ಎಕ್ಸ್ಪೀರಿಯನ್ಸು, ಅವರ ಏನು ಅನುಭವ ಏನಿದೆ ಅದನ್ನು ಹಂಚ್ಕೊಳ್ಳಿಕ್ಕೆ ನಾವು ಹೇಳಿದ್ದಾಗಿತ್ತು. ಸೊ ಇವತ್ತು ನಮ್ಮೊಂದಿಗಿದ್ದಾರೆ ವೆಂಕಟ ನರಸಿಂಹ ಹೆಗಡೆ. ಸೊ ವೆಂಕಟ ನರಸಿಂಹ ಹೆಗಡೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಹೇಳೋದಿದ್ರೆ, ಕರ್ನಾಟಕ CET-ನಲ್ಲಿ ವೆಂಕಟಂದು 218 ರ್ಯಾಂಕ್, 218 ರ್ಯಾಂಕ್ ಬಂತು. ಸೊ JEE ಮೇನ್ಸ್ 2 ಅಟೆಂಪ್ಟ್ ಆಗಿತ್ತು. JEE ಮೇನ್ಸ್ ಫಸ್ಟ್ ಅಟೆಂಪ್ಟ್ನಲ್ಲಿ 98.5%, ಸೆಕೆಂಡ್ ಅಟೆಂಪ್ಟ್ನಲ್ಲಿ 97.7%. ಅದು ಪರ್ಟಿಕ್ಯುಲರ್ ಸೆಕೆಂಡ್ ಅಟೆಂಪ್ಟ್ನಲ್ಲಿ ಹಿ ಗಾಟ್ 221 ಮಾರ್ಕ್ಸ್. ಓಕೆ, ನೋಟೇಬಲ್, ಯಾಕೆಂದರೆ 221 ಮಾರ್ಕ್ಸ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ಅದಾದಮೇಲೆ ಥಿಯರಿಗೆ ಬಂದರೆ, ಸೊ he got around 581 marks for 600. PCM CS score ನೋಡಿದರೆ, ಫಿಸಿಕ್ಸ್ he got 98, ಕೆಮಿಸ್ಟ್ರಿ 100, ಮ್ಯಾಥ್ಸ್ 100, ಕಂಪ್ಯೂಟರ್ ಸೈನ್ಸ್ 99. ಅಂದರೆ PCM CS ಸ್ಕೋರ್ ನೋಡಿದರೆ ಔಟ್ ಆಫ್ 400 he got 397. PCM ಸ್ಕೋರ್ ನೋಡಿದರೆ ಔಟ್ ಆಫ್ 300 he got 298. ವೆಂಕಟ್, ನಮ್ಮ ಈ ಟಾಪರ್ ಸ್ಟಾಕ್ ಕಾರ್ಯಕ್ರಮಕ್ಕೆ ನಿನಗೆ ಆತ್ಮೀಯವಾದಂಥ ಸ್ವಾಗತ. ಧನ್ಯವಾದ. ಈಗ ಪ್ರತಿಯೊಂದಕ್ಕೂ ಒಂದೊಂದು ಮೋಟಿವೇಶನ್ ಬೇಕಾಗತ್ತೆ. ಈಗ ಯಾವುದೋ ಒಂದು ಅಚೀವ್ ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂದು ರೀಸನ್ ಬೇಕಾಗತ್ತೆ. ಸೊ ಇಷ್ಟೆಲ್ಲ ನಿನ್ನ ಪರ್ಫಾರ್ಮೆನ್ಸಿಗೆ ಏನು ಮೋಟಿವೇಶನ್? ನನಗೆ ಮೋಟಿವೇಶನ್ ಅಂದರೆ ಮೇನ್ಲಿ ಇದಾಗಿತ್ತು, ಇಂಟ್ರೆಸ್ಟ್ ಆಗಿತ್ತು. ನಾನು ಆಲ್ಮೋಸ್ಟ್ ಹೈಸ್ಕೂಲಿಂದನೇ ಸೈನ್ಸ್ ಗೀಕ್ ಅಂತ ಪಾಪ್ಯುಲರ್ ಇದೆ. ಓಕೆ. ನನಗೆ ಸೈನ್ಸ್ನಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸು 3 ಇಷ್ಟ ಆಯಿತು. ಸರಿ. ಬಯಾಲಜಿ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ, ಅದಕ್ಕೆ ನಾನು ಅದನ್ನು ಬಿಟ್ಟೆ. ಓಕೆ. ಈ 3 ಸಬ್ಜೆಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದಕ್ಕೆ ನನಗೆ ಈ ಪ್ರಾಬ್ಲಮ್ ಸಾಲ್ವಿಂಗ್ ಅದರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಒಂದು ಮೇನ್ ರೀಸನು. ಇನ್ನೊಂದು ರೀಸನ್ ಅಂದರೆ ಲೆಕ್ಚರರ್ಸ್ ನನಗೆ. ಸರಿ. ಯಾಕೆಂದರೆ ನಮ್ಮದು ಮೋಟಿವೇಶನ್ ಸ್ಟಾರ್ಟಿಂಗು ಇನಿಷಿಯೇಟ್ ಆಗುತ್ತೆ, ಹೌದು, ಆದರೆ ಅದು ಕಂಟಿನ್ಯೂ ಆಗಬೇಕು ಅಂದರೆ ಯಾರು ಜೊತೆಗಿದ್ದವರು ಏನಾದ್ರು ಹೆಲ್ಪ್ ಅಂತೂ ಸಿಗಲೇಬೇಕು. ಓಕೆ. ಲೆಕ್ಚರರ್ಸ್ ಏನು ಮಾಡ್ತಿದ್ರು, ನಾವು ಹೇಗಿದ್ರು ಡೌಟ್ಸ್ ಎಲ್ಲ ಕೇಳಿದ್ರೆ ಆನ್ಸರ್ ಹೇಳ್ತಿದ್ರು, ಅಥವಾ ಅವ್ರಿಗೆ ಏನಾದ್ರು ಹೊಸತು ನಾವು ಕೇಳಿ ಡೌಟಿಂದ ಏನೋ ಹೊಸ ತಿಳ್ಕೊಂಡ್ರೆ ಅದು ನಮ್ಮ ಕಾರ್ದೆಲ್ಲ ಹೇಳ್ತಿದ್ರು. ಅದನ್ನು ಸರಿ ಅದಿಷ್ಟು ಬಿಟ್ಟರೆ ಮತ್ತು ನಮಗೆ ಏನೋ ಹೊಸತೇನೋ ಗೊತ್ತಾದ್ರೆ ಹೇಳ್ತಿದ್ರು. ನಾವು ಕೇಳಿದಾಗ ಮತ್ತೆ ಅವರದ್ದು ಡಿಗ್ರಿ ಟೈಮಿಂದ ಏನಾದ್ರು ಕಾನ್ಸೆಪ್ಟ್ ಕಲ್ತಿದ್ರೆ ಅದನ್ನು ಹೇಳ್ತಿದ್ರು. ನಮ್ಗೆ ಅದಕ್ಕೆ ಎಂಜಾಯ್ಮೆಂಟ್ ಆಗಿತ್ತು. ಸರಿ. ಹೀಗೆ ನಮ್ಗೆ ಕಲ್ಟಿವೇಟ್ ಆಗಿತ್ತು ಇದಕ್ಕೆ. ಓಕೆ. ಅದು ಏನಾಯ್ತು ಅಂದರೆ, ಈಗ ಇಂಟ್ರೆಸ್ಟ್ ಹೋಗ್ತಾ ಹೋಗ್ತಾ ಈಗ ಇಂಟ್ರೆಸ್ಟ್ ಏನಾದ್ರು ಒಂದು ಪ್ರಾಡಕ್ಟ್ಫುಲ್ ಕೆಲಸ ಆಗಬೇಕಲ್ವ, ಇಂಟ್ರೆಸ್ಟ್ ಇದ್ದಿದ್ದು. ಅದು ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ರೂಪದಲ್ಲಿ ಬಂತು ಅಷ್ಟೇ. ಓಕೆ, ನೈಸ್. ಸೊ ಈಗ ನಾನೀಗ ಡೈರೆಕ್ಟಾಗಿ JEE ಎಕ್ಸಾಮಿಗೆ ಬಂದುಬಿಡ್ತೇನೆ. ಈಗ ವೆಂಕಟ್, ಏನಾಗುತ್ತೆ ಅಂತ ಕೇಳಿದ್ರೆ, ನಿಮ್ಮ ಟೈಮ್ನಲ್ಲಿ 2 ಎಕ್ಸಾಮ್ ಇದ್ದಿದೆ. ಈ ವರ್ಷ ಈಗ 4 ಅಟೆಂಪ್ಟ್ವರೆಗೂ ಅವರು ಅವಕಾಶ ಕೊಟ್ಟಿದ್ದಾರೆ. ಈಗ JEE ಅಂತ ಎಕ್ಸಾಮಿಗೆ ಈಗ ತಯಾರು ಮಾಡೋದಿದ್ರು ಸ್ಟೂಡೆಂಟ್ಸು, ಈಗ ಫಿಸಿಕ್ಸ್ನಲ್ಲಿ ಏನನ್ನು ರೆಫರ್ ಮಾಡಿದೆ ನೀವು? ಯೂಶ್ವಲಿ ಫಿಸಿಕ್ಸು ಸಿಕ್ಕಾಪಟ್ಟೆ ಬ್ರಾಡ್ ಇರುತ್ತೆ JEE ನಾವು ತಗೊಂಡ್ರೆ. ಸರಿ. ಆ್ಯಕ್ಚುಲಿ ಅವರು ನಿಮ್ಮ NCERT ಬುಕ್ಸು ಏನಿದೆ, ನೀವು ಬೇಸಿಕ್ಸ್ ಅಷ್ಟೇ ಅರ್ಥ ಮಾಡ್ಕೊಳ್ಬೋದು, ಬಿಟ್ಟರೆ ನೀವು JEE ಅಥವಾ ಅಡ್ವಾನ್ಸ್ ಲೆವೆಲಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. KVPYಗೆ ಮತ್ತು ಹೈ ಲೆವೆಲ್ ಬುಕ್ಸ್ ಬೇಕು ನಿಮಗೆ. KVPY ಏನಾದ್ರು ರೆಫರ್ ಮಾಡ್ತೀರಾ ಅಂದರೆ. ಸರಿ. JEE ಮೇನ್ಸ್ ಮತ್ತು ಅಡ್ವಾನ್ಸ್ಡಿಗೆ ಯೂಶ್ವಲಿ ಹೈಯರ್ ಬುಕ್ಸ್ ಅಂದರೆ ಹ್ಯಾರಿಡೇ ರೆಸ್ನಿಕ್ಕು. ಓಕೆ. ಅದು ಸಿಕ್ಕಾಪಟ್ಟೆ ದೊಡ್ಡ ಬುಕ್ಕು. ಆದಷ್ಟು ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಬೇಕು. ಸರಿ. ನಾ ಯೂಸ್ ಮಾಡಿದ HCVAM. ಓಕೆ. HCVAM ಇಂಡಿಯನ್ ಆಥರಿಂದ. ಸರಿ. ಅದು ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದ್ರಾಗೆ. ಓಕೆ. ಕಾನ್ಸೆಪ್ಟ್ಸು ಸಿಕ್ಕಾಪಟ್ಟೆ ಬ್ರೀಫ್ ಆಗಿತ್ತು. ಅಂದರೆ ಆ್ಯಕ್ಚುಲಿ NCERTನೂ ಬ್ರೀಫೇ ಇದೆ. ಓಕೆ. HCVAM ಮಾತ್ರ ಬ್ರೀಫ್ ಇತ್ತು, ಅಂದರೆ NCERTಗಿಂತ ಜಾಸ್ತಿ ಇದ್ದು ಬ್ರೀಫ್ ಅಂತ ಹೇಳ್ತೇನೆ ನಾನು ಅದಕ್ಕೆ. ಯಾಕೆಂದರೆ ನನಗಷ್ಟು ಬ್ರಾಡ್ ಅಂತ ಅನಿಸ್ಲಿಲ್ಲ. ಸರಿ. ಪ್ರಾಬ್ಲಮ್ಸ್ ತುಂಬ ಚೆನ್ನಾಗಿತ್ತು ಅದರಲ್ಲಿ. ಸರಿ. ನಿಮ್ಮ ಬ್ರೈನ್ ಜೊತೆ ಎಷ್ಟು ಆಟ ಆಡಿಸ್ಬೇಕೋ ಅಷ್ಟು ಆಟ ಆಡಿಸ್ತಿತ್ತು, ಆ ಲೆವೆಲಿನ ಪ್ರಾಬ್ಲಮ್ಸ್ ಅದು. ಸರಿ. ಹಾಗೆ HCVAM ಅಂದರೆ ಸಿಕ್ತು ನನಗೆ, ಸಾಲ್ವ್ ಮಾಡಿದಾಗ ಸ್ಟಾರ್ಟ್ ಮಾಡಿದೆ. ಹಾಗೆ HCVAM ರೆಫರ್ ಮಾಡಿದ್ದು. ಫೈನ್. ಅದು ಬಿಟ್ಟರೆ DC ಪಾಂಡೆ. DC ಪಾಂಡೆ ಇನ್ನೊಂದು ಚೆನ್ನಾಗಿರೋ ಬುಕ್, ಅದು ಕಂಪ್ಲೀಟು ಇದಕ್ಕೆ JEE ಓರಿಯೆಂಟೆಡ್ ಬುಕ್ಕು. ಸರಿ. HCVAM JEE ಓರಿಯೆಂಟೆಡ್ ಬುಕ್ ಅಲ್ಲ. ಓಕೆ. DC ಪಾಂಡೆ JEE ಓರಿಯೆಂಟೆಡ್ ಬುಕ್ಕು. ಅದು ಬಿಟ್ಟರೆ ನೀವು ಯಾವ್ದಾದ್ರು ಆಲ್ ಇನ್ ಒನ್ ಪಬ್ಲಿಕೇಶನ್ಸಿಂದ ಯಾವ್ದಾದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಹಾಗೆ ಯೂಸ್ ಮಾಡ್ಬೋದು ಬುಕ್ಸಿಗೆ. ಮತ್ತು ಇದರದ್ದೇ ಸೇಮು
ಅರಿಯನ್ ಪಬ್ಲಿಕೇಶನ್ಸ್ ಇಂದು ಸರಿ ಮತ್ತೆ ಎಸ್ಎನ್ ಪಬ್ಲಿಕೇಶನ್ಸ್ ಇಂದು ಯಾವ್ದಾದ್ರು ಒಂದು ಪ್ರೀವಿಯಸ್ ಇಯರ್ ಸಾಲಿಡ್ ಆಗಿರೋ ಚೆನ್ನಾಗಿರೋ ಬುಕ್ಸ್ ಇರುತ್ತೆ. ನೀವು ಯೂಶಲಿ ಏನು ಮಾಡಬೇಕಂದ್ರೆ ವೆಬ್ಸೈಟ್ ಈಗ ಇರುತ್ತೆ ಯೂಶಲಿ ಡೆಡಿಕೇಟೆಡ್ ಫಾರ್ JEE ಪ್ರಿಪರೇಷನ್ ಆಗಿದೆ ಯಾವ್ದಾದ್ರು ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಿಗೆ ಹೋಗಿ ಸರ್ಚ್ ಮಾಡಬೇಕು ಫಸ್ಟ್. ಸರಿ ನಿಮ್ಗೆ ಬುಕ್ಸ್ ಲಿಸ್ಟ್ ಸಿಗುತ್ತೆ. ಸರಿ ಒಪಿನಿಯನ್ಸ್ ತಗೊಳ್ಳಿ, ಅಲ್ಲೇ ಒಪಿನಿಯನ್ಸ್ ಕಮೆಂಟ್ ಮಾಡಿರ್ತಾರೆ. ಒಪಿನಿಯನ್ಸ್ ನೋಡಿ ನಿಮ್ಗೆ ಜಡ್ಜ್ ಮಾಡ್ಬೋದು ಯಾವ ಬುಕ್ಗಳು. ಯೂಶಲಿ ಈ HUAMA ರೆಫರ್ ಮಾಡದೆ ಹೋಗಿದ್ದು JEE ಪ್ರಿಪರೇಷನ್ ಮಾಡದೆ ಹೋದವ್ರು ಯಾರು ಇಲ್ಲ. ಸರಿ HUAMA ಸಾಲ್ವ್ ಮಾಡಿರ್ತಾರೆ. ಇನ್ನೊಂದು ಸಿಕ್ಕಾಪಟ್ಟೆ ಕಷ್ಟದ ಬುಕ್ ಅಂದ್ರೆ ಅಡ್ವಾನ್ಸಿಗೆ ಹೆಲ್ಪ್ ಆಗುತ್ತೆ, ಮೇನ್ಸಿಗೆ ಬೇಡ. IAROD ಅಂತ ಒಂದು ಬುಕ್. ಸರಿ ಕಂಪ್ಲೀಟ್ ಪ್ರಾಬ್ಲಮ್ಸ್ ಇನ್ ಜನರಲ್ ಫಿಸಿಕ್ಸ್ IAROD ಅಂತ ಒಂದು ಬುಕ್. ಅದು ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇದ್ದು ಅಡ್ವಾನ್ಸಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅದು ಮೇನ್ಸಿಗೆ ಬೇಡ. ಸರಿ ಈಗ ಕೆಮಿಸ್ಟ್ರಿಗೆ ಬಂದ್ಬಿಟ್ಟು ಕೆಮಿಸ್ಟ್ರಿಗೆ ಬಂದರೆ ಕೆಮಿಸ್ಟ್ರಿ ಮೋಸ್ಟ್ಲಿ ಅಡ್ವಾನ್ಸಿಗಲ್ಲ JEE ಮೇನ್ಸಿಗೆ ಮತ್ತೆ JEE ಮೇನ್ಸಿಗೆ ಕಂಪ್ಲೀಟ್ NCERT ಗೊತ್ತಿರ್ಬೇಕು. NCERT ಮೂಲೆಯಿಂದನೂ ಗೊತ್ತಿರ್ಬೇಕು ನಿಮಗೆ. ಎಲ್ಲಿಂದ ಕೇಳಿದ್ರು ನೀವು ಆನ್ಸರ್ ಅಷ್ಟು ನಾಲೆಜ್ ಇರ್ಬೇಕು ನಿಮಗೆ NCERTದು. NCERT ಎಷ್ಟು ನಾವಿರ್ಬೇಕಾದ್ರೆ 120 ಮಾರ್ಕ್ಸ್ ಇತ್ತು. ಸರಿ ನೀವು NCERT ಕರೆಕ್ಟ್ ಓದಿದ್ರೆ 90 ಮೇಲೆ ಅಂತ ಆರಾಮ್ ತಗೋತೀರಿ. 90 ಅಲ್ಲ ಮೋಸ್ಟ್ಲಿ 100 ದಾಟ್ಬೋದು NCERT ಕರೆಕ್ಟ್ ಗೊತ್ತಿತ್ತು ಅಂದ್ರೆ ನಿಮಗೆ. ಸರಿ ಸರಿ ಅಂದ್ರೆ ಜಸ್ಟ್ ಮೆಮೊರೈಸ್ ಮಾಡೋದಲ್ಲ, ಅದು ಅಪ್ಲೈ ಮಾಡೋದು ಬೇಕು, ಅದ್ರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸರಿ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಜಸ್ಟ್ ಈಗ ಅವರು ಅದೇ ರಿಯಾಕ್ಷನ್ನ ನಿಮಗೆ ಸಪೋಸ್ ನಿಮ್ಮ ಟಾಲ್ಯೂನ್ ಮೇಲೆ ಯಾವುದೋ ಒಂದು ರಿಯಾಕ್ಷನ್ ಮಾಡಿದ್ರು. ಸರಿ ಅದನ್ನ ನಿಮಗೆ ಸೇಮ್ ಅದೇ ಜಾಗದಲ್ಲಿ CS3 ಗ್ರೂಪ್ ಇದ್ದಲ್ಲಿ CS2 CS3 ಕೊಟ್ಟರೆ ಏನಾಗ್ಬೋದು ಅಂತ ಆ ಐಡಿಯಾ ನಿಮ್ಗೆ ಅಷ್ಟು ಅನಲೈಸ್ ಮಾಡೋಷ್ಟು ಸ್ಟ್ರೆಂತ್ ಇರಬೇಕು. ಅಷ್ಟಿದ್ರೆ ಪ್ರಾಬ್ಲಮ್ ಇಲ್ಲ. ಓಕೆ ನೈಸ್. ಪರ್ಟಿಕ್ಯುಲರ್ಲಿ NCERT ಅದರ್ ದ್ಯಾನ್ NCERT ಏನಾದ್ರು ನೆನಪಾಗುತ್ತೆ? NCERT ಬಿಟ್ಟರೆ ನಾ ಯೂಸ್ ಮಾಡಿದ ಬುಕ್ ಅಂದರೆ ಯೂಶಲಿ NCERT ಸಾಕು. ಮತ್ತು ಪ್ರಾಬ್ಲಮ್ಸಿಗೆ ನಿಮ್ಮ ಲೆಕ್ಚರರ್ಸ್ ಹತ್ರ ಕೇಳಿ ಅವರು ಒಂದಿಷ್ಟು MCQs ಕೊಡ್ತಾರೆ ನಿಮಗೆ, ಹಾಗಿದೇನೋ ಯೂಸ್ ಮಾಡಿ. ಅದು ಬಿಟ್ಟರೆ ಮಾಡರ್ನ್ ABC ಕೆಮಿಸ್ಟ್ರಿ ಚೆನ್ನಾಗಿದೆ. ಅದ್ರೊಳಗೆ ಹಿಂದಿನ ರಿಯಾಕ್ಷನ್ಸ್ ಸುಮಾರು ರಿಯಾಕ್ಷನ್ಸ್ ಇದೆ. ಅದಿಷ್ಟು ನೀವು ಗಟ್ಟು ಹೊಡ್ಕೊಂಡು ಹೋದ್ರಾಯ್ತು. ಅದಿಷ್ಟು ಗಟ್ಟು ಹೊಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ ನಿಮಗೆ ಆರ್ಗ್ಯಾನಿಕ್ ಪಾರ್ಟ್ ಯಾವುದಕ್ಕೆ ಪ್ರಾಬ್ಲಮ್ಸ್ ಆಗೋದಿಲ್ಲ. ಅದು ಬಿಟ್ಟರೆ ಅದು ಸಾಲಿಡ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಲಿಡ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದ್ರೊಳಗೆ. ಸಾಲಿಡ್ಸ್ ಅಲ್ಲಿ ಮಿಲಾರ್ ಇಂಡೈಸಸ್ ಎಲ್ಲ ಅಡ್ವಾನ್ಸ್ಡ್ ಬರುತ್ತೆ. ಅದು ಬಿಟ್ಟರೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರುತ್ತೆ ನಿಮಗೆ ಮಿಲಾರ್ ಇಂಡೈಸಸ್. ಆ ಮಿಲಾರ್ ಇಂಡೈಸಸ್ ಎಲ್ಲ ಓದಿ ಅದು ಅಡ್ವಾನ್ಸ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಬ್ರ್ಯಾಗ್ಸ್ ಲಾ ಅದೆಲ್ಲ ಸುಮಾರು ಲಾಸ್ ಇದೆ. ಅದನ್ನೆಲ್ಲ ಪ್ರಾಬ್ಲಮ್ಸ್ ಒಂದೆರಡು ಸಾಲ್ವ್ ಮಾಡಿ ಇಟ್ಕೊಳ್ಳಿ. ಅದು ಸಿಕ್ಕಾಪಟ್ಟೆ ಕಷ್ಟದ ಕೇಳೋದಿಲ್ಲ. ಅದು ಯಾಕೆಂದ್ರೆ ನಾರ್ಮಲ್ NCERT ಬುಕ್ಕಲ್ಲಿ ಕವರ್ ಆಗಿಲ್ಲಲ್ಲ, ಅದಕ್ಕೆ ಸಿಂಪಲ್ ಇರುತ್ತೆ ಕ್ವಶನ್ಸು. ಆದ್ರೆ ಫಾರ್ಮುಲಾ ನೆನಪಿರ್ಬೇಕು, ನೀವು ಫಾರ್ಮುಲಾ ಮತ್ತು ಥಿಯರಿ ನೆನಪಿರ್ಬೇಕು ಅಷ್ಟೇ. ಓಕೆ. ಈಗ ಕೊನೆಯದಾಗಿ ಬಂದ್ಬಿಟ್ಟು ಮ್ಯಾಥ್ಸ್. ಈಗ JEE ಮ್ಯಾಥ್ಸಿಗೆ ಪರ್ಟಿಕ್ಯುಲರ್ಲಿ ಮ್ಯಾಥ್ಸಿಗೆ ಈ ಬುಕ್ ಅಂತ ಇಲ್ಲ. ಮ್ಯಾಥ್ಸಿಗೆ ಯಾವತ್ತೂ ಒಂದು ಬುಕ್ ಅಂತ ಇರೋದಿಲ್ಲ. ಸರಿ ಸರಿ ಅದು ಜನರಲ್ ಮೇಲೆ ಡಿಪೆಂಡ್. ನಿಮಗೆ ಈಗ ADSHAMA ಆಬ್ಜೆಕ್ಟಿವ್ ಮ್ಯಾಥಮೆಟಿಕ್ಸ್ ADSHAMA ಮ್ಯಾಥಮೆಟಿಕ್ಸ್ ಬುಕ್ ತಗೊಂಡ್ರೆ ಸರಿ ಸಿಕ್ಕಾಪಟ್ಟೆ ದೊಡ್ಡ ಬುಕ್ಸ್ ಅದಲ್ಲ, ನಿಮ್ಗೆ ಟೈಮ್ ಸಿಗೋದಿಲ್ಲ ಸಾಲ್ವ್ ಮಾಡೋಕ್ಕೆ. ನೀವು ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಸ್ಮಾರ್ಟ್ ಆಗಿ ಇದು ಮಾಡ್ಬೇಕು. ನೀವು ಅಂದ್ರೆ ಇಲ್ಲಿಂದ ಇದಿಷ್ಟು ಹೋದ್ರೆ ಎಲ್ಲೆಲ್ಲಿಂದ ಓದ್ಬೇಕಂದ್ರೆ ಯೂಶಲಿ PUC ಹಂಗೆ ಹೇಳ್ಬಾರ್ದು, ಇದಿಷ್ಟೇ ಓದಿ ಅಂತ. ಆದ್ರೆ ನೀವು ಹಂಗೆ ಜಡ್ಜ್ ಮಾಡ್ಬೇಕು, ಇಷ್ಟು ಓದ್ಬೇಕು ಇಷ್ಟು ಬೇಡ ಅಂತ ಬಿಡೋದು ರೂಢಿ ಇರಬೇಕು. ಯಾಕಂದ್ರೆ ನೀವು ಎಂಟೈರ್ ಓದ್ತಾ ಕೂತ್ಕೊಂಡ್ರೆ ಅದನ್ನ ಮುಗಿಯೋದಿಲ್ಲ. ಅದು ಒಂದಿನಕ್ಕೆ ಒಂದು ಪಾಠನೂ ಮುಗಿಯೋದಿಲ್ಲ. ಅದು ಆಲ್ಮೋಸ್ಟ್ ಒಂದು ಪಾಠ ಮುಗಿಸೋಕೆ ಒಂದು ವಾರ ಬೇಕು ನಿಮ್ಗೆ, ಆ ಲೆವೆಲ್ಗೆ ಇರುತ್ತೆ. ನಿಮಗೆ ಕಡಿಮೆ ಟೈಮಲ್ಲಿ ಪ್ರಿಪ್ರೇಷನ್ ಮಾಡಬೇಕು ಅಂದರೆ ನೀವು ಅರಿಯನ್ ಪಬ್ಲಿಕೇಶನ್ಸ್ಗೆ ಹೋಗ್ಬೋದು. ಅರಿಯಂತಿಂದು ಯಾವ್ದಾದ್ರು ಮ್ಯಾಥ್ಸಿನ ಬುಕ್ ಹಾಗೇನೋ ಇರುತ್ತಲ್ಲ, ಸಣ್ಣ ಇರುತ್ತೆ, ಅದು ಜಾಸ್ತಿ ಇರೋದಿಲ್ಲ. ಅದು ಬಿಟ್ಟರೆ ವೆಬ್ಸೈಟ್ಸಿಗೆ ಹೋಗಿ, ಸರಿ ಫ್ರೀ ಆಗಿ ಸಿಗುತ್ತೆ ನಮಗೆ. ನಿಮಗೆ ಈಗ ಎಕ್ಸಾಮ್ ಪ್ರಿಪ್ರೇಷನ್ಗೆ ಅಂತ ಫ್ರೀ ಆಗಿ ಸಿಕ್ಕಾಪಟ್ಟೆ ವೆಬ್ಸೈಟ್ಸ್ ಇದೆ. ಪ್ರತಿಯೊಂದರಂದು ನೀವು ಪ್ರತಿಯೊಂದು ವೆಬ್ಸೈಟು ಚೆಕ್ ಮಾಡ್ತಾ ಹೋದರೆ ಏನಾದರೂ ಸಿಗುತ್ತೆ ನಿಮಗೆ. ಸರಿ ಸಾಲ್ವ್ ಮಾಡೋಕ್ಕೆ ಏನಾದ್ರು ಪ್ರಾಬ್ಲಮ್ಸು ಮ್ಯಾಥ್ಸಿಂದಲ್ಲ, ಮತ್ತು ನಿಮ್ಗೆ ಐಡಿಯಾನೂ ಸಿಗುತ್ತೆ JEE ಎಕ್ಸಾಮ್ ಹೇಗಿರುತ್ತೆ ಅಂತ. ಓಕೆ. ಸೊ ವೆಂಕಟ್, ಈಗ JEE ಬಿಟ್ಬಿಡೋಣ, ಈಗ CETಗೆ ಬರೋಣ. ಈ ಕರ್ನಾಟಕ CETಗೆ ಹೇಗೆ ಪ್ರಿಪ್ರೇಷನ್? CET ಹೇಳೋಷ್ಟು ಕಷ್ಟ ಆಗೋದಿಲ್ಲ. ಸರಿ ಕಷ್ಟ ಅಂದರೆ ನೀವು ಏನು ಮಾಡಬೇಕಂದ್ರೆ JEE ಪ್ರಿಪ್ರೇಷನ್ ಮಾಡಿದ್ದೀರಾ ಅಂದರೆ ಸರಿ ಕರೆಕ್ಟಾಗಿ ಸರಿ ಒಟ್ಟು ಪ್ರಿಪ್ರೇಷನ್ ಮಾಡಿದೆ ಅಂತ ಹೇಳಲ್ಲ, ಸರಿಯಾಗಿ ಮಾಡಿದ್ದೀರಾ ಅಂದರೆ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಅದು ಸರಿ ಆಲ್ಮೋಸ್ಟ್ ನೀವು CET 1000 ರ್ಯಾಂಕ್ ಅಂತೂ ಒಳಗೆ ಬರೋಂತೂ ಪ್ರಾಬ್ಲಮೇ ಆಗೋದಿಲ್ಲ. JEE ಸರಿ ಮಾಡಿದ್ದಾರೆ. ಸರಿ 1000 ರ್ಯಾಂಕಿಂಗ್ಗಿಂತ ಮೇಲೆ ಒಳಗೆ ಬರಬೇಕು ಅಂದರೆ ಅಂದರೆ ಒಂದು 500 ಒಳಗೆ ಹಾಗೆಲ್ಲ ಬರಬೇಕು ಅಂದರೆ ಸರಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರೆ ಆಯಿತು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸರಿ ಮಾಡಿ ಸಾಲ್ವ್ ಮಾಡಿ, ಅಷ್ಟುದು ಸಾಲ್ವ್ ಮಾಡಿ. ಅದು ಬಿಟ್ಟರೆ ಕೆಲವೊಂದಿಷ್ಟು ಬುಕ್ಸ್ ಇದೆ, ಲೋಕಲ್ ಬುಕ್ಸ್ ಇದೆ, ಅಂದರೆ ಕರ್ನಾಟಕದ ಬುಕ್ಸ್ ಇದೆ. ಸರಿ ಅದು ರೆಫರ್ ಮಾಡ್ಬೋದು ಕೆಲವೊಂದಿಷ್ಟು. ಮತ್ತು ಸೇಮ್ ಆದರೆ ವೆಬ್ಸೈಟಲ್ಲಿ ಯಾವತ್ತೂ ಹುಡುಕ್ಬೋದು ನೀವು, ಏನಾದ್ರು ಸಿಗುತ್ತೆ. CET ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಫ್ರೀ ಇರುತ್ತೆ ಯೂಶಲಿ, ಅದೆಲ್ಲ ಯೂಸ್ ಮಾಡ್ಬೋದು ನೀವು. ಅದು ಬಿಟ್ಟರೆ ಸುಮಾರು PDF ಸಿಗ್ಬೋದು ನಿಮಗೆ ವೆಬ್ಸೈಟ್ಸಲ್ಲಿ, ಅದೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸರಿ
ಫೈನ್. ಸೊ ಈಗ ಫ್ರೆಂಡ್ ಸರ್ಕಲ್ ಪ್ರತಿಯೊಂದಕ್ಕೂ ಇಂಪಾರ್ಟೆಂಟು. ಈಗ JEE ಅಥವಾ CETಗೆ ಫ್ರೆಂಡ್ ಸರ್ಕಲ್ ಯಾವ ಟೈಪ್ ಇದ್ದರೆ ಚಲೋ, ಅಥವಾ ಹೇಗಿತ್ತು ನಿನ್ನ ಫ್ರೆಂಡ್ ಸರ್ಕಲ್? ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ನನ್ನಂಥವ್ರೇ ಆಗಿದ್ದರು. ಅಂದರೆ ಎಲ್ಲರೂ ಯಾವ್ದಾದ್ರು ಒಂದು ಫೇವ್ರೇಟ್ ಸಬ್ಜೆಕ್ಟ್ಸ್ ಅಂತ ಇರ್ತಿತ್ತು ಯೂಶ್ವಲಿ. ನನ್ನ ಫ್ರೆಂಡ್ ಸಬ್ಜೆಕ್ಟಲ್ಲಿ ಅಂದರೆ ನನಗೆ PCM ಇಷ್ಟ ಆದರೆ ಕೆಲವೊಂದು ಜನ CS ಇದ್ರೊಳಗೆ ಸಿಕ್ಕಾಪಟ್ಟೆ ಇಷ್ಟ. ಅದು CS ಆ ಟೈಮಿಗೆ ಸಿಕ್ಕಾಪಟ್ಟೆ ಎಲ್ಲ ಓದಿದೆಲ್ಲ ಮಾಡಿದವರೆಲ್ಲ ಇದ್ದರು. ಕೆಲವೊಂದು ಜನ ಫಿಸಿಕ್ಸಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೊಟ್ಟಿದ್ದು ಮಾಡಿದ ಹಾಗಿತ್ತು ನಮ್ಮ ಫ್ರೆಂಡ್ ಸರ್ಕಲ್ಲು. ತುಂಬ ಜನ ಮ್ಯಾಥ್ಸಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಿದ್ರು. ನನ್ನ ಫ್ರೆಂಡ್ಸಲ್ಲಿ ಯೂಶ್ವಲಿ ಇದ್ದವರೆಲ್ಲ ಮ್ಯಾಥ್ಸಿಂದು ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಮಾಡೋರು ಇದ್ದಿದ್ರು. ಸರಿ, ಹೀಗಿತ್ತು ನಮ್ಮ ಫ್ರೆಂಡ್ ಸರ್ಕಲ್ಲು. ಮತ್ತು ಫ್ರೆಂಡ್ ಸರ್ಕಲ್ ಅಷ್ಟು ಮ್ಯಾಟರ್ ಆಗೋದಿಲ್ಲ ಈ ವಿಷಯದಲ್ಲಿ. ಸರಿ, ಅಂದರೆ ಏನಿರುತ್ತೆ ಅಂದರೆ ಅವರು ಬೇರೆ ಟೈಪ್ ಇರ್ತಾರಲ್ಲ ಸ್ವಲ್ಪ ನಮ್ಮಂಥವ್ರ, ಅಂದರೆ ಇಡೀ ದಿನ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದು ಅಂಥವ್ರು ಹಾಗೆ ಇದ್ದವರು ಅವರು ಯೂಶಲಿ ನಮ್ಮ ಜೊತೆ ಬರೋದಿಲ್ಲ, ಅವ್ರ ಪಾಡಿಗಿರ್ತಾರೆ, ನಾವು ನಮ್ಮ ಪಾಡಿಗಿರ್ತೀವಿ. ಅಂದರೆ ಅದು ಜಾಯ್ನ್ ಆಗಬೇಕು ಅಂದರೆ ನೀವು ಈಕ್ವಲ್ ಸೇಮ್ ಇರಬೇಕು ಅಂತ. ನಾವು ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ನಾವು ಅಂದರೆ ನಾವೆಲ್ಲ ಗ್ರೂಪ್ ಆಗಿದ್ದು ಅದೇ ರೀತಿಯಲ್ಲೇ. ನನ್ನ ಒಂದು ಫ್ರೆಂಡ್ ಇನಿಷಿಯೇಟ್ ಮಾಡಿದ್ದನ್ನ JEE ಅಂತ ಒಂದು ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಮಾಡೋಣ ಪ್ರಿಪ್ರೇಷನ್ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡೆಲ್ಲ ಸ್ಟಾರ್ಟ್ ಮಾಡಿದ್ದದನ್ನ. ಇನಿಷಿಯಲಿ ನಾನು ಇರಲಿಲ್ಲಾಗಿತ್ತು ಗ್ರೂಪಲ್ಲಿ, ನಾನು ಅಂದರೆ ಫೈನಲ್ವರೆಗೂ ಇಲ್ಲ. ಆದರೆ ನಾನು ಆಫ್ಲೈನ್ ಆಗಿ ಅವ್ರ ಜೊತೆ ಇರ್ತಿದ್ದೆ. ಸರಿ, ಹಾಗೆ ಮಾಡಿ ನಾವು ನಮ್ಮದು ಒಂದು ಸರ್ಕಲ್ ಇತ್ತು ಅದು. ಹಾಗೆ ಮಾಡಿ ನಾವು ಪ್ರಿಪ್ರೇಷನ್ ಮಾಡ್ತಿದ್ವಿ. ಬರೀ ಅಷ್ಟೇ ಅಲ್ಲ, ಕ್ಲಾಸಲ್ಲಿ ಏನೇ ಡೌಟ್ಸ್ ಬಂದು ಕೇಳೋದು, ಸರಿ ಮುಲಾಜಿಲ್ಲದೆ ಏನೇನಿದೆ ಪ್ರಾಬ್ಲಮ್ಸ್ ಅಷ್ಟುದು ಹೇಳೋದು, ಹಾಗೆ ಎಲ್ಲದೂ ಮಾಡ್ತಿದ್ವಿ. ಹಾಗೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಫ್ರೆಂಡ್ ಸರ್ಕಲ್ ಆಲ್ಮೋಸ್ಟ್ ಅಂದರೆ ಕಂಪ್ಲೀಟ್ ಇಂಟ್ರೆಸ್ಟಿಂದ ಕೂಡಿತ್ತು ನಾನು ಹೇಳ್ಕೊಂಡಿದ್ದು. ಓಕೆ, ನೈಸ್. ಸೊ ಈಗ ವೆಂಕಟ್, ಈಗ ಇಂಪಾರ್ಟೆಂಟ್ ಟಾಪಿಕ್ಸ್ ಇಬ್ಬರು ಫಿಸಿಕ್ಸ್ನಲ್ಲಿ ಯಾವುದು ಮಸ್ತ್ ಯಾವಾಗ ಟಾಪಿಕ್ ಕಾಣ್ತೆ ನಿನಗೆ? ಫಿಸಿಕ್ಸಲ್ಲಿ ಯೂಶ್ವಲಿ ಫಿಸಿಕ್ಸಲ್ಲಿ ಫಸ್ಟ್ ಇಯರ್ ಜಾಸ್ತಿ ಇಂಪಾರ್ಟೆಂಟ್ ಮೇನ್ಸಿಗೆ. ಫಸ್ಟ್ ಇಯರಲ್ಲಿ ಕೇಳೋದಂದರೆ ಒಂದು ಕ್ವಶನ್ ಫಸ್ಟ್ ಪಾಠ ಅಂದರೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಒಂದು ಪಕ್ಕ. ಸರಿ, ಆಮೇಲೆ ಫೋರ್ಸಸ್ ಇದ್ರ ಮೇಲೆ ಒಂದು ಫೋರ್ಸಸ್ಸು ಡೈನಮಿಕ್ಸ್ ಅಂತ ಡೈನಮಿಕ್ಸ್ ಪಾರ್ಟು, ಅದರಿಂದ ಒಂದು ಕ್ವಶನ್ ಪಕ್ಕ. ಅಂದರೆ ವೆಲಾಸಿಟಿ ಆಕ್ಸಲರೇಷನ್ ಅಷ್ಟು ಸೇರ್ಸ್ ಒಂದು ಡೈನಮಿಕ್ಸ್ ಅಂತ ಪಾಠ. ಅದು 3 ಚಾಪ್ಟರ್ಸ್ ಎಷ್ಟು ಆಗುತ್ತೆ, ಅದರಿಂದ ಒಂದು ಕ್ವಶನ್ ಪಕ್ಕ ಬೀಳುತ್ತೆ. ಸರಿ, ಅದು ಬಿಟ್ಟರೆ ಆಸಿಲೇಷನ್ಸ್ ಇಂದ ಒಂದು ಕ್ವಶನ್ ಪಕ್ಕ. ಸರಿ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇಂದ ಒಂದು ಕ್ವಶನ್ ಪಕ್ಕ, ಥರ್ಮೋಡೈನಮಿಕ್ಸ್ ಒಂದು ಕ್ವಶನ್ ಪಕ್ಕ. ಅದು ಬಿಟ್ಟು ಸ್ಟ್ರೆಸ್ ಸ್ಟ್ರೇನ್ ಇಂದ ಒಂದು ಪಾಠ ಇದೆ, ಅದ್ರ ಮೇಲೆ ಒಂದು ಕ್ವಶನ್ ಪಕ್ಕ. ಸರಿ, ಅದಿಷ್ಟು ಬಿಟ್ಟರೆ ಫಸ್ಟ್ ಪಾರ್ಟಲ್ಲಿ ಗ್ರಾವಿಟೇಷನ್ ಒಂದು ಕ್ವಶನ್ ಪಕ್ಕ ಬೀಳುತ್ತೆ. ಗ್ರಾವಿಟೇಷನ್ ಇಂಪಾರ್ಟೆಂಟ್ ಚಾಪ್ಟರು. ಸರಿ, ನೀವು ಇದಿಷ್ಟೊಳಗೂ ಇಂಪಾರ್ಟೆಂಟ್ ಚಾಪ್ಟರ್ ಕೇಳ್ತೀರ ಅಂದ್ರೆ ಗ್ರಾವಿಟೇಷನು, ಫ್ಲೂಯಿಡ್ ಮೆಕ್ಯಾನಿಕ್ಸು, ಥರ್ಮೋಡೈನಮಿಕ್ಸು ಮತ್ತು ಆಸಿಲೇಷನ್ಸ್, ಈ 4 ಚಾಪ್ಟರ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾಕೆಂದರೆ ನೀವು ಈ ಚಾಪ್ಟರ್ಸು ಇಂಟ್ರೆಸ್ಟಿಂಗು ಇದೆ, ಮತ್ತು ಸರಿ ಮಾಡಿ ನೀವು ಇದು ಮಾಡಿದ್ರೆ ಸರಿ ಕೆಟ್ಟ ಕಾಂಪ್ಲೆಕ್ಸ್ ಕೇಳೋ ಕ್ವಶನ್ಸು ಇದರಿಂದಾನೆ. ಅದಕ್ಕೆ ನೀವು ಸರಿ ಮಾಡಿ ಇದನ್ನು ಪ್ರಿಪ್ರೇಷನ್ ಮಾಡಿದ್ರೆ ಮಾಡ್ಬೋದು. ಯಾಕೆಂದ್ರೆ ಇದು ಟ್ರಿಕ್ಸ್ ಎಲ್ಲ ಇನ್ನೋಲಿಲ್ಲ. ಯೂಶಲಿ ಥರ್ಮೋಡೈನಮಿಕ್ಸ್ ಎಲ್ಲ ಟ್ರಿಕ್ಸ್ ಹಾಕೋಕೆ ಬರೋದಿಲ್ಲ ಇಲ್ಲಿ. ಸರಿ, ನೀವು ಕಂಪ್ಲೀಟ್ ಕಾನ್ಸೆಪ್ಷುವಲ್ ನಾಲೆಜ್ ಇರಲೇಬೇಕು ನಿಮಗೆ. ಆ ಕಾನ್ಸೆಪ್ಷುವಲ್ ಅಪ್ಲಿಕೇಶನ್ ಇಂದ ನಿಮ್ಗೆ ಡೈರೆಕ್ಟ್ ಸಿಗುತ್ತೆ ಆನ್ಸರು. ಅದಕ್ಕೆ ಇದಿಷ್ಟು ಚಾಪ್ಟರ್ ಇಂಪಾರ್ಟೆಂಟು. ಸೆಕೆಂಡ್ ಇಯರಿಗೆ ಹೋದರೆ ಮತ್ತಿನ್ನೊಂದು ಹೀಟ್ ಟ್ರಾನ್ಸ್ಫರು ಇಂಪಾರ್ಟೆಂಟ್ ಫಸ್ಟ್ ಇಯರ್ ಫಿಸಿಕ್ಸ್. ಸರಿ, ಹೀಟ್ ಟ್ರಾನ್ಸ್ಫರ್ ಥರ್ಮೋಡೈನಮಿಕ್ಸ್ ಪಾರ್ಟಲ್ಲೇ ಬರುತ್ತೆ. ಅದು ಕೆಲವೊಮ್ಮೆ ಥರ್ಮೋಡೈನಮಿಕ್ಸ್ ಇಂದು ಪಾರ್ಟ್ ಬೇರೆ, ಹೀಟ್ ಟ್ರಾನ್ಸ್ಫರ್ ಪಾರ್ಟ್ ಬೇರೆ ಅಂತ 2 ಕ್ವಶನ್ ಕೇಳ್ಬೋದು. ಓಕೆ, ಅದಕ್ಕೆ ಇದು ಇಂಪಾರ್ಟೆಂಟು. ಸೆಕೆಂಡ್ ಇಯರಿಗೆ ಬಂದರೆ ವೇವ್ ಆಪ್ಟಿಕ್ಸ್ ಒಂದು ಕ್ವಶನ್ ಪಕ್ಕ, ರೇ ಆಪ್ಟಿಕ್ಸ್ ಒಂದು ಕ್ವಶನ್ ಪಕ್ಕ. ಓಕೆ, ಅದಷ್ಟು ಬಿಟ್ಟು ಆಮೇಲೆ ಏನಾಯಿತು ಮಾಡರ್ನ್ ಫಿಸಿಕ್ಸಿಂದ ಅಂದರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟು ಮತ್ತು ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ಸು ಅದೆಲ್ಲ, ಅದರಿಂದ ಒಂದು ಕ್ವಶನ್ಸ್ ಪಕ್ಕ ಬೀಳುತ್ತೆ ಇದು ಮಾಡರ್ನ್ ಫಿಸಿಕ್ಸ್ ಪಾರ್ಟಿಂದ. ಮತ್ತು ಇದು ಫಸ್ಟ್ ಇಯರ್ ಒಂದು ಫಸ್ಟ್ ಟೆಕ್ಸ್ಟ್ ಬುಕ್ಕಿಂದ ಆದರೆ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡು ಅದು ಇಂಪಾರ್ಟೆಂಟು. ಅದು ನೀವು ಅಂದರೆ ಈಗ 3 ಹೇಳ್ತೀನಿ ಅಂದರೆ ಥರ್ಮೋಡೈನಮಿಕ್ಸು, ಫ್ಲೂಯಿಡ್ ಮೆಕ್ಯಾನಿಕ್ಸು, ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಇದಿಷ್ಟು ಚಾಪ್ಟರ್ ನಿಮ್ಗೆ ಈಗಷ್ಟೇ ಅಲ್ಲ, ಫೈನಲಿ ನೀವು ಇಂಜಿನಿಯರಿಂಗಿಗೆ ಹೋದ್ರೂ ಇಂಪಾರ್ಟೆಂಟ್ ಇದಿಷ್ಟು ಪಾರ್ಟು. ಸರಿ, ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕರೆಕ್ಟ್ ಗೊತ್ತಿರಬೇಕು. ಅಂದರೆ ಕೆಲವೊಂದು ಜನ ಏನಾಗುತ್ತೆ PUC ಆ ಲೆವೆಲ್ ಮ್ಯಾಥ್ಸ್ ಇರೋದಿಲ್ಲ. ಸರಿ, ಆದರೆ ಕಾನ್ಸೆಪ್ಟ್ಸ್ ಅಷ್ಟು ಕ್ಲಿಯರ್ ಇಲ್ಲ NCERTಯಲ್ಲಿ. ಎಸ್, ನೀವು ಆ ಕಾನ್ಸೆಪ್ಟ್ ಹೇಗಿರ್ಬೇಕಂದ್ರೆ ಆಲ್ಮೋಸ್ಟ್ ಫಿಸಿಕ್ಸ್ನೆಲ್ಲ ಫಿಲಾಸಫಿ ಟೈಪ್ ಇರುತ್ತೆ ಯೂಶಲಿ. ಅಂದರೆ ಏನೋ ಯಾವುದೋ ಅಬ್ಸಲ್ಯೂಟ್ ಅಲ್ಲ. ಸರಿ, ಯಾರೋ ಒಬ್ಬನು ಯೋಚನೆ ಮಾಡಿ ಒಂದು ಥಿಯರಿ ಮಾಡಿದ್ದು ಅದು ನಾಳೆ ಅದ್ರ ಕ್ವಶನ್ ಆಗ್ಬೋದು. ಅದಕ್ಕೆ ನೀವು ಹಾಗೆ ಯೋಚನೆ ಮಾಡ್ತಾ ಹೋಗ್ಬೇಕು ಅದ್ರ ಬಗ್ಗೆ. ಸರಿ, ಒಂದು ಸ್ಟೋರಿ ಟೈಪ್ ನೆನ್ಪಿಟ್ಕೊಳ್ತಾ ಹೋದ್ರೆ ಆಯ್ತು. ಓಕೆ, ಎಲ್ಲದಕ್ಕೂ. ಸರಿ, ಈಗ ಕೆಮಿಸ್ಟ್ರಿಗೆ ಬಂದ್ಬಿಟ್ಟು, ಸೊ ಕೆಮಿಸ್ಟ್ರಿಗೆ ಏನೇನು ಕಂಡಿತು, ಯಾವ್ದು ಮಸ್ತ್? ಒಂದು ಫಿಸಿಕ್ಸಿಂದ ಒಂದು ಪಾಯಿಂಟ್ ಬಿಟ್ಟು. ಓಕೆ, ಫಿಸಿಕ್ಸಲ್ಲಿ ಇದು ವೇವ್ಸ್ ಇದೆಯಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅದೊಂದು ಇಂಪಾರ್ಟೆಂಟ್. ಮತ್ತು ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒಂದು ಕ್ವಶನ್ ಅದು ಕೇಳ್ತಾರೆ ಇವತ್ತು. ಸರಿ, ಮತ್ತು ಕೆಮಿಸ್ಟ್ರಿಗೆ ಹೋದರೆ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಇಯರಿಂದ ಬೇಸಿಕ್ ಕೆಮಿಸ್ಟ್ರಿ ಒಂದು ಕ್ವಶನ್ ಪಕ್ಕ ಬೀಳುತ್ತೆ. ಸರಿ, ಟ್ರೈ ಮಾಡೋಕೆ ಹೋಗ್ಬೇಡಿ, ಬಿಟ್ಬಿಡಿ. ಓಕೆ, ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅದು. ಯೂಶಲಿ ಏನಿರುತ್ತೆ ಅಂದರೆ
ನಾವು 2 ನಿಮಿಷ ತಗೊಳ್ತೀವಿ, ಅಂದರೆ ಯೂಶಲ್ ಕ್ವಶನ್ 2 ನಿಮಿಷ ಸಿಕ್ತಿತ್ತು ನಮಗೆ ಟೈಮ್ ಮಾಡೋಕ್ಕೆ. ಅದು 10 ನಿಮಿಷಕ್ಕಿಂತ ಜಾಸ್ತಿ ಹೋದ್ರೂ ಹೋಗಿತ್ತು. ಯಾಕೆಂದರೆ ಅದು ಅಮೌಂಟು ಬ್ಯಾಲೆನ್ಸ್ ಎಲ್ಲ ಮಾಡೋದೆಲ್ಲ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಕೆಲಸ, ಅದು ಈಸಿ ಅಲ್ಲ ಅದು. ಆಮೇಲೆ ನೆಕ್ಸ್ಟು ಬರ್ತಾದ್ರೆ ಅಟಮ್ ಸ್ಟ್ರಕ್ಚರ್ ಅಂತ ಇತ್ತು. ಅದು ಕೆಮಿಸ್ಟ್ರಿಯಲ್ಲಿ ಯೂಶಲಿ ಕೇಳೋದಿಲ್ಲ, ಕೇಳೋದು ಮೋಸ್ಟ್ಲಿ ಫಿಸಿಕ್ಸಾಗಿ ಕೇಳ್ತಾರೆ ಅದನ್ನು, ಅದಕ್ಕೆ ಅಟಮ್ಸ್ ಕೇಳೋದಿಲ್ಲ. ಅಟಮ್ಸ್ ಬಿಟ್ಟರೆ ನೆಕ್ಸ್ಟ್ ಬಂದಿದ್ದು ಅದು ನಿಮ್ಮ ಇಕ್ವಿಲಿಬ್ರಿಯಮ್. ಅದು ಇಕ್ವಿಲಿಬ್ರಿಯಮ್ ಇಂಪಾರ್ಟೆಂಟ್, ಒಂದು ಕ್ವಶನ್ ಪಕ್ಕ ಬೀಳುತ್ತೆ. ಮತ್ತೆ ಕೆಮಿಕಲ್ ಥರ್ಮೋಡೈನಮಿಕ್ಸ್ ಮತ್ತೆ ಇಂಪಾರ್ಟೆಂಟ್. ಥರ್ಮೋಡೈನಮಿಕ್ಸ್ ಮತ್ತೆ ಕೇಳಕ್ಕೆ ಕೆಮಿಕಲ್ ಥರ್ಮೋಡೈನಮಿಕ್ಸ್. ಗ್ಯಾಸ್ ಲಾಸ್ ಒಂದು ಕ್ವಶನ್ ಪಕ್ಕ. ಗ್ಯಾಸ್ ಲಾಸ್ ಆದಮೇಲೆ ಇನ್ನೇ ಯಾವ್ದಾಯ್ತು ಲಾಸ್ಟಿಗೆ ಹೋಗ್ತಾ ರೆಡಾಕ್ಸ್ ರಿಯಾಕ್ಷನ್ಸಿಂದು. ರೆಡಾಕ್ಸ್ ರಿಯಾಕ್ಷನ್ಸು ಮತ್ತೆ ಇಂಪಾರ್ಟೆಂಟೇ. ರೆಡಾಕ್ಸ್ ಆಲ್ಮೋಸ್ಟ್ ನಿಮ್ಮ ಕೆಮಿಸ್ಟ್ರಿ ಯಾವುದೇ ಕ್ವಶನ್ ಬೇಕಾದ್ರೂ ನೀವು ಪ್ರೆಡಿಕ್ಟ್ ಮಾಡ್ಬೋದು. ರೆಡಾಕ್ಸ್ ಕರೆಕ್ಟ್ ಗೊತ್ತಿತ್ತು ಅಂದರೆ ಆರ್ಗ್ಯಾನಿಕ್ಕು ಸಾಲ್ವ್ ಮಾಡ್ಬೋದು. ರೆಡಾಕ್ಸ್ ಅಷ್ಟು ಡೆಪ್ತಲ್ಲಿ ನಿಮ್ಗೆ ಗೊತ್ತಿರಬೇಕು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಫಿಕ್ಸ್ಡ್ ಇಲ್ಲ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಅದು ಎಸ್ ಬ್ಲಾಕ್ ಪಿ ಬ್ಲಾಕ್ ಬಂದರೆ ನೀವು ಲಕ್ಕು ನಿಮ್ಮದು ಆರಾಮ್ ಆನ್ಸರ್ ಮಾಡ್ತೀರಿ. ಯಾಕೆಂದರೆ ಅವರದ್ದು ನೇಚರು ಪ್ರೆಡಿಕ್ಟೇಬಲ್ ಇದೆ, ಮತ್ತು ಅವರದ್ದು ಆರ್ಡರ್ಲಿ ಇದೆ ಅಲ್ಲದು. ಎಫ್ ಬ್ಲಾಕ್ ಡಿ ಬ್ಲಾಕ್ ಅಂತಂದರೆ ನೀವು ಬಿಡೋಕಟ್ಟಿಲ್ಲ ಅದನ್ನು, ಯಾಕೆಂದರೆ ಕಷ್ಟ ಇರುತ್ತೆ. ಮತ್ತು ನೆಕ್ಸ್ಟ್ ಚಾಪ್ಟರ್ ಇಂಪಾರ್ಟೆಂಟ್ ಬರೋದು ಅಂದರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಮತ್ತು ಇದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, ಮತ್ತು ಅಟಾಮಿಕ್ ಆರ್ಬಿಟಲ್ ಥಿಯರಿ. ಇದೆಲ್ಲ ಆರ್ಬಿಟಲ್ ಥಿಯರೀಸ್ ಇದೆಯಲ್ಲ, ಕೆಮಿಕಲ್ ಬಾಂಡಿಂಗು, ಇದು ಇಂಪಾರ್ಟೆಂಟ್. ಮತ್ತೆ ಯೂಶಲಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಕೇಳ್ತಾರೆ ಅಥವಾ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಕೇಳ್ತಾರೆ. ಅಟಾಮಿಕ್ ಥಿಯರಿ ಕೇಳೋದಿಲ್ಲ, ಯಾಕಂದರೆ ಈಸಿ ಇದೆ, ಅದು ಏನು ಇದಿಲ್ಲ. ಮ್ಯಾಥ್ಸಿಗೆ ಬಂದರೆ ಮ್ಯಾಥ್ಸಿಗೆ ಇದು ಕ್ಯಾಲ್ಕುಲಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಕ್ಯಾಲ್ಕುಲಸ್ ಬಿಟ್ಟರೆ ವೆಕ್ಟರ್ಸ್ ಬಿಟ್ಟರೆ ಫಸ್ಟ್ ಇಯರಲ್ಲಿ ಬರೋ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸು ತುಂಬಾ ಇಂಪಾರ್ಟೆಂಟು. ಅದು ಬಿಟ್ಟರೆ ಪ್ರಾಬಬಿಲಿಟಿ ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಮೇನ್ ಕ್ಯಾಲ್ಕುಲಸ್ ಕಟ್ಟಿದರೆ ಆಲ್ಮೋಸ್ಟ್ ನೀವು 50 ಅಬೌವ್ ಅಂತ ಆರಾಮ್ ತೆಗಿತೀರಿ. ಕ್ಯಾಲ್ಕುಲಸ್ ಆದಮೇಲೆ ಪ್ರಾಬಬಿಲಿಟಿ 1 ಕ್ವಶನ್ಸ್ ಕೇಳ್ತಾರೆ ಯೂಶಲಿ. ಮ್ಯಾಥಮೆಟಿಕಲ್ ರೀಸನಿಂಗ್ 1 ಕ್ವಶನ್ ಇರುತ್ತೆ. ಮ್ಯಾಥಮೆಟಿಕಲ್ ರೀಸನಿಂಗ್ ಆದಮೇಲೆ ಇನ್ನೊಂದು ಸಬ್ಜೆಕ್ಟ್ ಅಂದರೆ ಸ್ಟ್ಯಾಟಿಸ್ಟಿಕ್ಸು ಕೇಳ್ತಾರೆ ಒಂದು. ಅದು ಹೇಳೋಷ್ಟು ಪ್ರಿಪ್ರೇಷನ್ ಬೇಡ ಸ್ಟ್ಯಾಟಿಸ್ಟಿಕ್ಸಿಗೆ, ಯಾಕೆಂದರೆ ಆ್ಯಕ್ಚುಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಿಕ್ಕಾಪಟ್ಟೆ ಲೆಂದಿ ಆಗುತ್ತೆ. ಅದಕ್ಕೆ ಸಣ್ಣದು ಕೊಡ್ತಾರೆ, ಅದು ಆರಾಮ್ಸೆ ಪ್ರೆಡಿಕ್ಟ್ ಮಾಡ್ಬೋದು ನೀವು. ಸ್ಟ್ಯಾಟಿಸ್ಟಿಕ್ಸ್ ಬಿಟ್ಟರೆ ಇನ್ನೂ ಸುಮಾರು ಚಾಪ್ಟರ್ಸ್ ಇದೆ. ಅಂದರೆ ಇನ್ನು ಸೀರೀಸ್ ಎಲ್ಲ ಇದೆ, ಸೀರೀಸ್ ಇಂಪಾರ್ಟೆಂಟು. ಸೀರೀಸ್ ಬಿಟ್ಟು ಸೆಟ್ ಥಿಯರಿ ಇಂಪಾರ್ಟೆಂಟು. ಸೆಟ್ ಥಿಯರಿ ಅಂದರೆ ಬೇಸಿಕ್ಸ್ ಅನ್ಬೋದು, ಆದರೆ ಅದ್ರಾಗೆ ನಿಮ್ಮ ಚಲೋ ಆಟ ಆಡ್ತಾರೆ ನಿಮ್ಮನ್ನ ಸೆಟ್ ಥಿಯರಿಯಲ್ಲಿ. ಸೆಟ್ ಥಿಯರಿ ಬಿಟ್ಟು ಮತ್ತು ಇನ್ನೊಂದು ಯಾವುದು ಹಾಗೆ ಅದರ್ ರಿಲೇಟೆಡ್ ಫಂಕ್ಷನ್ಸು, ಅದು ಆ ಟೈಪ್ ಕಾನ್ಸೆಪ್ಟ್ಸ್, ಫಂಕ್ಷನ್ಸು ರಿಲೇಷನ್ಸ್, ಆ ಟೈಪ್ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್. ಫೈನ್. ಈಗ ವೆಂಕಟ್, ಈ ಟೈಪ್ ಎಲ್ಲ ಕಾನ್ಸೆಪ್ಟನ್ನು ಓದಿ ಬುಕ್ಕೆಲ್ಲ ಓದಿ ಅಥವಾ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಫ್ರೀ ಟೈಮ್ನಲ್ಲಿ ಏನು ಮಾಡ್ತಿದ್ದೇನೆ? ಲೈಕ್ ಹೌ ಟು ಫ್ರೀ ಟೈಮ್ ಅಂದರೆ ಈಗ ಸಾಲ್ವ್ ಎಲ್ಲ ಮಾಡಿ ಆಮೇಲೆ ಆರಾಮ್ ಮನೇಲಿ ಕೂತ್ಕೊಂಡಿದ್ದಾಗ, ಅಂದರೆ ಈಗ ಹೆಕ್ಟಿಗ್ ತುಂಬ ಸ್ಟ್ರೆಸ್ ಆಯಿತು ಅಂತ ಹೇಳಿದ್ರೆ, ಈಗ 2 ತಾಸು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ದೇನೆ, 2 ತಾಸು ಫಿಸಿಕ್ಸ್ ನೋಡಿದೆ, 2 ತಾಸು ಮ್ಯಾಥ್ಸ್ ನೋಡಿದೆ, ಹಾಗಂತ ಒಂದು 2 ಮೂವಿ ನೋಡ್ಬಿಡೋದ ಅಥವಾ ಎಲ್ಲೋ ಹೋಗಿ ಒಂದು ಕ್ರಿಕೆಟ್ ಆಡ್ಕೊ ಬಂದ್ಬಿಡೋದ. ಸೊ ಏನು ಫ್ರೀ ಟೈಮಲ್ಲಿ ಯೂಶಲಿ ನಿದ್ದೆ ಮಾಡಿದ್ದೆ ಆಗಿದ್ದು ನಮ್ಮದು. ಅದಕ್ಕೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಕಾಲೇಜು, ಮನೆಗೆ ಹೋದ್ಮೇಲೆ ಮತ್ತೆಲ್ಲ ರಿವಿಷನ್ನು, ಮತ್ತು ಅದಾದ್ಮೇಲೆ ಟೈಮ್ ಇಲ್ಲ ಮನಗೋದಾಗಿತ್ತು ಯೂಶಲಿ. ಮತ್ತು ಬೆಳಗ್ಗೆ ಮತ್ತೆ 5 ಗಂಟೆಗೆ ಹೇಳ್ಬೇಕು, 6 ಗಂಟೆ ಎಲ್ಲ ಮುಗಿಸಿ 7 ಗಂಟೆ ಕಾಲೇಜಿಗೆ ಮತ್ತೆ ಹೊಡ್ಬೇಕಂತ. ಸರಿ. ಅದಕ್ಕೆ ಫ್ರೀ ಟೈಮು ಯೂಶಲಿ ಇಲ್ಲಿ ಹಾಗೆಂತ ಇರಲಿಲ್ಲ. ಇದ್ದಾಗ ಏನಾದ್ರು ಈಗ ಮೈಂಡನ್ನು ಮತ್ತೆ ಚಾರ್ಜ್ ಮಾಡ್ಕೊಳ್ಳೋದು ಹೇಗೆ? ಚಾರ್ಜ್ ಮಾಡ್ಕೊಳ್ಳೋದು ಅಂದರೆ ಯೂಶಲಿ ಏನಾದ್ರು ಆಡಿ, ಕ್ರಿಕೆಟು, ಚೆಸ್ಸು ಏನಾದ್ರು ಆಡಿ. ಬಟ್ ಎಷ್ಟು ರಿಫ್ರೆಶ್ ಆಗೋರಿಗೆ ಅಷ್ಟೇ. ರಿಫ್ರೆಶ್ ಆದಮೇಲೆ ಅದು ಕಂಪ್ಯೂಟರ್ ರಿಫ್ರೆಶ್ ಕೊಟ್ಟಾಗ ಆಗ್ತದಲ್ಲ, ಸ್ವಲ್ಪ ಟೈಮ್ ಆದಮೇಲೆ ಹಿಂಗೆ ಐಕನ್ ಬಂದಾದ್ಮೇಲೆ ನಾವು ಬಿಡ್ತೀರಲ್ಲ, ಅಷ್ಟು ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹಾಗೆ ಒಂದ್ಸಲ ರಿಫ್ರೆಶ್ ಆದಮೇಲೆ ವಾಪಸ್ ನಿಮ್ಮ ಕೆಲಸಕ್ಕೆ. ಓಕೆ, ನೈಸ್. ಸೊ ಈಗ ವೆಂಕಟ್, ನಿನಗೆ ಏನು ಅನಿಸುತ್ತೆ? ಈಗ ನಿನ್ನ ರ್ಯಾಂಕಿಂಗ್ ನೋಡ್ತಾ ಹೋದರೆ 218 ಅಂತ ಬಂತು, ಅಥವಾ 97%, 98% ಅಲ್ಲಿಗೆಲ್ಲ ಬಂತು. ಬಟ್ ಸ್ಟಿಲ್ ನಾನು ಏನು ಮಾಡಿದ್ದಿದ್ರೆ ನನಗೆ ಇನ್ನೂ 218ಗಿಂತ ಕಡಿಮೆ ರ್ಯಾಂಕಿಂಗ್ ಬರ್ತಿತ್ತು, JEE ಮತ್ತು ಕಡಿಮೆ ಬರ್ತಿತ್ತು. ಏನು ಅನಿಸುತ್ತೆ? ತುಂಬ ಇದೆ ಹಾಗೆ. ಒಂದು ಆವಾಗ ಲ್ಯಾಬ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ನಮಗೆ. ಲ್ಯಾಬ್ ಸ್ಟಾರ್ಟ್ ಆಗಿತ್ತು, ಆವಾಗ ನಾವೇನು ಮಾಡಿದ್ವಿ, ಕಂಪ್ಲೀಟ್ ಸ್ವಲ್ಪ ಸ್ಟ್ರೆಸ್ ಆಗಿತ್ತು ಟೈಮ್. ಆವಾಗ ಸ್ಟ್ರೆಸ್ಫುಲ್ ಲೈಫ್ ಆಗಿತ್ತು. ಲ್ಯಾಬ್ಸು ಮತ್ತು ನೆಕ್ಸ್ಟ್ ಇದು ಬರೋದಿತ್ತು, ಪ್ರಿಪ್ರೇಟರಿ ಎಕ್ಸಾಮ್ಸ್ ಇತ್ತು. ಅದಕ್ಕೆ ನಾವು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಕೂತ್ಕೊಂಡ್ರಿ. ಆ್ಯಕ್ಚುಲಿ ಪ್ರಿಪೇರ್ ಮಾಡಬಾರ್ದಾಗಿತ್ತು ಅವಾಗ. ನಾವು ಸುಮ್ಮನೆ ಇದಕ್ಕೆ ಪ್ರಿಪೇರ್ ಮಾಡಬೇಕಾಗಿತ್ತು. ಯಾಕೆಂದರೆ ಪ್ರಿಪೇರ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ 70% ಬ್ರೈನ್ ಅತ್ಲಾಗಿರ್ಬೇಕು ನೀವು. ಯಾಕೆಂದರೆ ಸ್ಟೇಟ್ ಬೋರ್ಡ್ ಎಕ್ಸಾಮ್ಸು ನಿಮ್ಮ ಇದು ಕೇಳೋದಿಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಇಂಟೆಲಿಜೆನ್ಸ್ ಚೆಕ್ ಮಾಡೋಕ್ಕಲ್ಲ ಅದಿದ್ದು. ನೀವು ನಿಮ್ಗೆ ಕಲಿಸಿದ್ದನ್ನು ಹೇಗೆ ಬರೀತೀರಾ ಅಂತ ನೋಡೋಕ್ಕೆ ಟೆಸ್ಟ್ ಮಾಡ್ತಾರೆ. ಅದಕ್ಕೆ ನೀವು ಸಿಕ್ಕಾಪಟ್ಟೆ ಯೋಚನೆ ಎಲ್ಲ ಮಾಡೋದಿಲ್ಲ. ಅದಕ್ಕೆ ಅದು ಸ್ವಲ್ಪ ಸ್ಟ್ರೆಸ್ ಆಯಿತು.
ಆವಾಗ ಆ ಟೈಮಿಗೆ ನಾವು ಜೈ ಪ್ರಿಪೇರ್ ಮಾಡಿದ್ವಿ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಓಕೆ. ಅದು ಬಿಟ್ಟು ನಾವು ಏನು ಮಾಡಿದ್ವಿ, KVPY ಟೈಮಿಗೆ ಟೈಮ್ ಇತ್ತು, ಚೆನ್ನಾಗಿ ಟೈಮ್ ಇತ್ತು, ಎಷ್ಟು 2 ತಿಂಗಳ ಟೈಮ್ ಇತ್ತು. ನಮ್ಗೆ ಮೊದಲೇ ಗೊತ್ತಿತ್ತು KVPY ಆಗಿತ್ತು ಅಂದರೆ. ನಾವು ಓದಲಿಲ್ಲ ಅದಕ್ಕೆ. ಸರಿ. ಆಲ್ಮೋಸ್ಟ್ 2 ವೀಕ್ಸು ಅಥವಾ 3 ವೀಕ್ಸ್ ಇದ್ದಾಗ ನಾವು ಸ್ಟಾರ್ಟ್ ಮಾಡಿದ್ದು. ಅದು ಏನು ಚೆನ್ನಾಗೇನು ಮಾಡಲಿಲ್ಲ. 1 ವೀಕ್ ಇದ್ದಾಗ ಪೇಪರ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಆಸ್ ಅ ರಿಸಲ್ಟ್ KVPY ಡಮ್ ಆಯಿತು, ಏನು ಓಕೆ ಪಾಸು ಆಗಲಿಲ್ಲ. ಸರಿ. ಈಗ ಫಾರ್ CET ಬಂದುಬಿಟ್ರೆ, ಈಗ CET ಮೇನ್ ಪ್ರಾಬ್ಲಮ್ ಅಂದರೆ ಅಂದರೆ JEE ನನಗೆ ಅಷ್ಟು ರೂಢಿಯಾಗಿ ಹೋಗಿತ್ತು ಅಂದರೆ ಅದು ನನಗೆ ಬರೋದಿಲ್ಲ ಪ್ರಾಬ್ಲಮ್ ಅಂದರೆ ನಾನು ಅದನ್ನು ಟಿಕ್ಕು ಹಾಕಲಿಲ್ಲ. ಓಕೆ. ಅಂದರೆ ಆ ಟೈಮ್ ನಾನು ರೂಢಿಯಾಗಿ ಹೋಗಿತ್ತು JEE ಅಂದರೆ. ನಾ CET ಪ್ರಿಪೇರ್ ಮಾಡ್ದವನೇ ಅಲ್ಲ ಮೊದಲಿಂದ. ಓಕೆ. ಏನಾಯಿತು, ಮ್ಯಾಥ್ಸ್ ಎಕ್ಸಾಮಲ್ಲಿ ಯೂಶ್ವಲಿ ಮ್ಯಾಥ್ಸ್ ಸಿಕ್ಕಾಪಟ್ಟೆ ಈಸಿ ಇರ್ತಿತ್ತು ಅಂತ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಆರಾಮಿದ್ವಿ. ಓಕೆ. ಪ್ರಿವಿಯಸ್ ಸಾಲ್ವ್ ಮಾಡಿಕೊಂಡು. ಸರಿ. ನಾವು ಮಾಡಬೇಕಾದ್ರೆ ಮ್ಯಾಥ್ಸು ಹೆವಿ ಕಾಂಪ್ಲಿಕೇಟೆಡ್ ಬಂದಿತ್ತು. ಓಕೆ. ಅಂದರೆ ಒನ್ ಆಫ್ ದಿ ಬೆಸ್ಟ್ ಪೇಪರ್ಸ್ ಆಯ್ತು ನಾನು CETದು. ಓಕೆ. ಹೋಯ್ತು. ಸೊ ಈಗ ಅಂದರೆ ನಾವು ತಿಳ್ಕೊಂಡಿದ್ದು ಎಷ್ಟೋ ಬೀಳತ್ತೆ ಅಂತ ಮಾಡ್ಕೊಂಡಿದ್ವಿ. ಅಂದರೆ ನಾನು ಟಿಕ್ಕು ಮಾಡಿದೆ, ಹಾಗೆ ಬಂದೆ. ಸುಮ್ಮನೆ ತಪ್ಪು ಯಾಕೆ ಆನ್ಸರ್ ಮಾಡೋದು ಅಂತ ಕಡೆ ಹೊರತು CETನಲ್ಲ, ತಪ್ಪು ಮಾಡ್ಬೋದು, ತಪ್ಪು ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಇಲ್ಲಿ ಅಂತ. CET ಹೋದವರು ಟಿಕ್ ಹಾಕೋಕೆ ಮರ್ಯಾದೆ ಬರಬೇಡಿ, ಟಿಕ್ ಹಾಕಕ್ಕೆ ಬನ್ನಿ. ವೆರಿ ನೈಸ್. ಸೊ ವೆಂಕಟ್, ಈಗ ಎಕ್ಸಾಮ್ನಲ್ಲಿ ನಮ್ಮ ಸ್ಟೂಡೆಂಟ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು? ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮಲ್ಲಿ ಯೂಶ್ವಲಿ 2 ನಿಮಿಷ ಇರುತ್ತೆ ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. JEEಯಲ್ಲಿ ಸರಿ 2 ನಿಮಿಷದಲ್ಲಿ ನೀವು ಅಷ್ಟು ಸಾಲ್ವ್ ಮಾಡೋಕ್ಕೆ. ನಾವು ಇರ್ಬೇಕಾದ್ರೆ 2 ನಿಮಿಷ ಇರ್ತಿತ್ತು. ಈಗೇನೋ ನ್ಯೂ ಪ್ಯಾಟರ್ನ್ ಕಡಿಮೆ, ಮತ್ತು ಪ್ರಾಬ್ಲಮ್ಸು ನ್ಯೂಮೆರಿಕಲ್ ಪ್ರಾಬ್ಲಮ್ಸು ಇದೆ ಅಂತ ಕೇಳ್ಪಟ್ಟೆ. ಹಾಗೆ ಇದೆ. ಈಗ ಅದ್ರ ಬಗ್ಗೆ ಏನು ಹೋಗ್ತಿರಲ್ಲ, ಹೋದ್ಮೇಲೆ ಪ್ರತಿ ಪ್ರಾಬ್ಲಮಿಗೆ 2 ನಿಮಿಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ನಿಮಗೆ. ನಿಮ್ಗೆ ಟೈಮು ಇರೋದಿಲ್ಲ, ವಾಚ್ ಏನೂ ಇರೋದಿಲ್ಲ ನಿಮಗೆ. ಇಲ್ಲಿ ಒಂದು ಕೌಂಟನ್ ಟೈಮರ್ ಇರುತ್ತೆ, ಅದು ನೋಡ್ತಾ ನೀವು ಜಡ್ಜ್ ಮಾಡ್ತಾ ಹೋಗಬೇಕು. ಸರಿ. ಕೆಲವೊಂದಿಷ್ಟು ಪ್ರಾಬ್ಲಮಲ್ಲಿ ಏನಾಗುತ್ತೆ, ಬೇಗ ಪ್ರೆಡಿಕ್ಟ್ ಮಾಡೋಕೆ ಬರುತ್ತೆ. ಕಂಪ್ಲೀಟ್ ಸ್ಟೆಪ್ಸ್ ಬರೀಬೇಕಂತ ಇಲ್ಲ, 1-2 ಸ್ಟೆಪ್ಸ್ ಬರೆದಾದ್ಮೇಲೆ ನೀವು ಅಲ್ಲಿ ಅಂದರೆ ಮೋಸ್ಟ್ ಆಫ್ ದಿ ಕ್ಯಾಲ್ಕುಲೇಷನ್ಸ್ ಬ್ರೈನಲ್ಲೇ ಆಗಬೇಕು ನಿಮಗೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿ ಹೀಗೆ ಆಗ್ಬೋದು ಅಂತ ಪ್ರೆಡಿಕ್ಷನ್ಸ್ ಮಾಡಬೇಕು. ಅದು ಮತ್ತೆ ಸುಮ್ಮನೆ ಪ್ರೆಡಿಕ್ಷನ್ಸ್ ಅಲ್ಲ, ಇಂಟೆಲಿಜೆಂಟ್ ಪ್ರೆಡಿಕ್ಷನ್ಸ್ ಆಗಿರಬೇಕು. ಏನಾದ್ರು ಅದಕ್ಕೆ ಒಂದು ಬ್ಯಾಕಪ್ ಇರಬೇಕು, ಒಂದು ರೀಸನಿಂಗ್ ಅಥವಾ ಥಿಯರಿ ಅಂತ ಇರಬೇಕು. ಸುಮ್ಮನೆ ಪ್ರೆಡಿಕ್ಟ್ ಮಾಡೋದಲ್ಲ. ಹಾಗೆ ಮಾಡಿದಾಗ ಒಂದು ನಿಮಿಷ ಸಾಲ್ವ್ ಮಾಡ್ಬೋದು. ಇದ್ದಿದ್ದ 1 ನಿಮಿಷದಲ್ಲಿ ಅದು ಸಾಲ್ವ್ ಆಯಿತು ಅಂದರೆ ಆ ಎಕ್ಸ್ಟ್ರಾ ಟೈಮ್ ಇನ್ನೊಂದು ಕ್ವಶನ್ಸಿಗೆ ಆಡ್ ಆಗ್ಬೋದು. ಕೆಲವೊಂದ್ಸಲ ಏನಾಗುತ್ತೆ, ಅವರು ಬೇಕು ಅಂತಲೇ ಕೊಟ್ಟಿರ್ತಾರೆ, ಅದು ಟೈಮ್ ಜಾಸ್ತಿ ತಿನ್ನುತ್ತೆ. ಒಂದು 10 ನಿಮಿಷ ತಿಂತು ಒಂದೊಂದು ಪ್ರಾಬ್ಲಮ್ಸು. ಅಂಥ ಪ್ರಾಬ್ಲಮ್ಸಿಗೆ ಹೆಲ್ಪ್ ಆಗುತ್ತೆ ಉಳಿಸಿದ ಟೈಮು. ಮತ್ತು ನೀವೇನು ಮಾಡಿ ಅಂದರೆ, ಮಾಡಬೇಕಾದ್ರೆ ಯಾವ್ದಾದ್ರು ಪ್ರಾಬ್ಲಮ್ 2 ನಿಮಿಷಕ್ಕಿಂತ ಜಾಸ್ತಿ ತಿಂತು ಅಂದರೆ ಟಿಕ್ ಹಾಕ್ಬೇಡಿ, ನೆಕ್ಸ್ಟ್ ಕ್ವಶನ್ಸಿಗೆ ಹಾರಿ, ಮತ್ತು ಅದನ್ನ ಆನ್ಸರ್ ಮಾಡಿ. ಅದು ಬೇಗ ಆದಷ್ಟು ಬೇಗ ಮಾಡಿ. 3 ನಿಮಿಷ ಮ್ಯಾಕ್ಸಿಮಮ್. 3 ನಿಮಿಷಕ್ಕಿಂತ ಜಾಸ್ತಿ ಬಿಡ್ತದೆ, ಅದನ್ನು ಬಿಡ್ರಿ, ಮುಗಿಸ್ರಿ. 3 ತಾಸಿದೆ ಅಂದರೆ ನಾವೇನು ಮಾಡಿದ್ದೆ ಅಂದರೆ 1 ತಾಸು ಕೆಮಿಸ್ಟ್ರಿಗೆ, 1 ತಾಸು ಫಿಸಿಕ್ಸಿಗೆ, 1 ತಾಸು ಮ್ಯಾಥ್ಸಿಗೆ ಅಂತ ಇಟ್ಟಿದ್ದೆ. ಫಿಸಿಕ್ಸ್ 1 ತಾಸಲ್ಲಿ ಮುಗಿಸಿದೆ, ಕೆಮಿಸ್ಟ್ರಿ 1 ತಾಸಲ್ಲಿ ಮುಗಿಸಿದೆ, ಮ್ಯಾಥ್ಸ್ 1 ತಾಸಲ್ಲಿ ಮುಗಿಸ್ಲಿಕ್ಕೆ ಆಗಲಿಲ್ಲ, ಜಾಸ್ತಿ ಬೇಕಾಗಿತ್ತು. ಈಗ ಫಸ್ಟ್ ಯಾವುದನ್ನ ಟಚ್ ಮಾಡಿದ್ದೆ ನೀನು? ನಾನು ನಮ್ಗೆ ಫಸ್ಟ್ ಬಂದಿದ್ದು ಫಿಸಿಕ್ಸ್ ಆಗಿತ್ತು. ಬರ್ದೇ ಹೋದ್ರೆ ನಾವು ಫಿಸಿಕ್ಸೇ ಟಚ್ ಮಾಡೋನಾಗಿದೆ ಫಸ್ಟ್ ಫಿಸಿಕ್ಸ್ ಅಂದರೆ ನಾನು ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಆಗಿತ್ತು, ಅದಕ್ಕೆ ಫಿಸಿಕ್ಸ್. ಅವರವರ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಯಾವುದು ಅದನ್ನ ಫಸ್ಟ್ ಟಚ್ ಮಾಡೋದು ಬೆಸ್ಟ್. ಆದರೆ ನನಗೆ ಅನಿಸಿದ ಪ್ರಕಾರ ಅಂದರೆ ಮ್ಯಾಥ್ಸ್ ಎಲ್ಲ ನೋಡಿ ಮ್ಯಾಥ್ಸ್ ಮುಟ್ಬೇಡಿ ಅಂತ ಹೇಳ್ತಾನೆ ನಾನು. ಸರಿ. ಯಾಕಂದರೆ ಮ್ಯಾಥ್ಸು ತುಂಬ ಟೈಮ್ ತಿನ್ನುತ್ತೆ. ಈ ಒಂದು ಅದು ಅಂದರೆ ಫೇವ್ರೇಟ್ ಸಬ್ಜೆಕ್ಟ್ ಆದರೂ ಮ್ಯಾಥ್ಸ್ ತುಂಬ ಟೈಮ್ ತಿನ್ನುತ್ತೆ. ಮ್ಯಾಥ್ಸ್ ಲಾಸ್ಟಿಗೆ ಅಥವಾ ಮಧ್ಯದಲ್ಲಿ ಇಟ್ಕೊಳ್ಳಿ. ಕೆಮಿಸ್ಟ್ರಿ ಯೂಶ್ವಲಿ ಈಸಿ ಇರುತ್ತೆ. ನೀವು ಅಂದರೆ ಯಾರು ಎಲ್ಲ ಈಕ್ವಲ್ ಇರುತ್ತೆ ನಿಮ್ಮ ಸಬ್ಜೆಕ್ಟ್ಸಿಂದು ಸ್ಟ್ರೆಂತ್ ಹಾಗಿದ್ದವರು ಕೆಮಿಸ್ಟ್ರಿ ಫಸ್ಟ್ ಮುಟ್ರಿ. ಫಸ್ಟ್ ಕೆಮಿಸ್ಟ್ರಿ ಮುಗಿದಾಯ್ತು, ಕೆಮಿಸ್ಟ್ರಿ ಮುಗಿದ್ಮೇಲೆ ಫಿಸಿಕ್ಸೇ ಹೋಗ್ಬೋದು, ಫಿಸಿಕ್ಸ್ ಮುಗಿದ್ಮೇಲೆ ಮ್ಯಾಥ್ಸ್. ಓಕೆ, ಫೈನ್. ಈಗ ನಮ್ಮ ಸ್ಟೂಡೆಂಟ್ಸ್ ಫಸ್ಟ್ PUದು ಯಾವಾಗ ಓದಬೇಕು, ಸೆಕೆಂಡ್ PUದು ಯಾವಾಗ ಓದಬೇಕು? ಸೊ ಅಂದರೆ ಆ ಟೈಮಿನ ಕೆಲಸ ಆ ಟೈಮಿಗೆ ಮುಗಿಸ್ಕೊಳ್ಳೋದು ಚೆನ್ನಾಗಿರುತ್ತೆ. ಅಂದರೆ ಫಸ್ಟ್ PUದೆಲ್ಲ ಅಷ್ಟು ಓದಾಗಲೇ ಕಂಪ್ಲೀಟ್ ಹೋಲ್ಡ್ ಇರಬೇಕು ನಿಮ್ಮ ಸಬ್ಜೆಕ್ಟ್ ಮೇಲೆ. ಸರಿ. ಯಾಕಂದರೆ ನಿಮ್ಗೆ ಟೈಮ್ ಸಿಗೋದಿಲ್ಲ. ನೀವೆಲ್ಲೋ ಅಂದರೆ ಹೊರಗೆಲ್ಲೋ ಬೇರೆ ಸ್ಟೇಟಿಗೆ ಹೋಗಿ ಕೋಚಿಂಗ್ ಕ್ಲಾಸ್ ಹಚ್ಕೊಂಡು ಡ್ರಾಪ್ ಎಲ್ಲ ಮಾಡಿದ್ರೆ ಅಂದ್ರೆ ಪ್ರಾಬ್ಲಮ್ ಇಲ್ಲ ನಿಮಗೆ. ಹಾಗೆಲ್ಲ ಮಾಡೋಕೆ ರೆಡಿ ಇದ್ದೀರಾ ಅಂತ. ಯೂಶ್ವಲಿ ನಾವು ಯಾರು ಇರೋದಿಲ್ಲ. ಈಗ ಈ ರಿಮೋಟ್ ಏರಿಯಾಸಲ್ಲಿ ಇದ್ದವರಿಗೆಲ್ಲ ಡ್ರಾಪ್ ಮಾಡೋದೆಲ್ಲ ಹೆದರಿಕೆ ನಮಗೆ. ಹಾಗೆಲ್ಲ ನಾವು ಹಾಗಿದ್ದು ದೊಡ್ಡ ಕೆಲಸಕ್ಕೆಲ್ಲ ಕೈ ಹಾಕೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲೇ ಪ್ರಿಪೇರ್ ಮಾಡ್ತಿರೋಲ್ಲ, ಅದಕ್ಕೆ ನಾವು ಯಾವ ಕಲಿಸ್ತಾರೋ ಲೆಕ್ಚರರ್ಸು ಆ ಟೈಮಿಗೆ ನಾವು ಅಷ್ಟು ಕವರ್ ಅಪ್ ಮಾಡಿಟ್ಕೊಳ್ಬೇಕು. ಕ್ಲಾಸಲ್ಲಿ ಸರಿ ಮಾಡಿ ಕೇಳ್ಕೊಳ್ಳೋದಾಯ್ತು, ಮತ್ತೆ ಮನೆಗೆ ಹೋಗಿ ಥಿಯರಿ ಓದೋದಲ್ಲ. ಅದು ಕ್ಲಾಸಲ್ಲಿ ಕ್ಲಾಸಲ್ಲಿ ಸರಿ ಮಾಡಿ ಕೇಳ್ಕೊಳ್ಬೇಕು. ಅಲ್ಲೇ ಅಷ್ಟು ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಮನೆ ಹೋಗಿ ಮತ್ತೆ ನೀವು ಥಿಯರಿ ಓದ್ತೀನಿ ಅಂದರೆ ಪ್ರಾಬ್ಲಮ್ಸಿಗೆ ಟೈಮ್ ಸಿಗೋದಿಲ್ಲ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದರೆ ನಿಮಗೆ ಆ ಆನ್ಸರಿಂಗ್ ಟ್ರಿಕ್ ತಲೆಯಲ್ಲೇ ಬರೋದಿಲ್ಲ. ಅದೊಂದು ಏನಾಗುತ್ತೆ ಅಂದರೆ ಒಂದು ಸ್ಕಿಲ್ ಕಲ್ಟಿವೇಟ್ ಆದಂಗೆ, ಅದು ಟ್ರಿಕ್ಸಿಂದ ಸಾಲ್ವ್ ಮಾಡೋದು ಆನ್ಸರ್ಸು. ಅದು ಹೀಗೆ
ಕಂಟಿನ್ಯೂಸ್ ಸಾಲ್ವಿಂಗಿಂದ ಕಲ್ಟಿವೇಟ್ ಆಗೋದು. ಓಕೆ, ಆ ಟ್ರಿಕ್ಸ್ ಇತ್ತು ಅಂದರೆ ನೀವು ಎಷ್ಟೋ ಪ್ರಾಬ್ಲಮ್ಸನ್ನು ಆಲ್ಮೋಸ್ಟ್ ಒಂದು ಸಣ್ಣ ಇಕ್ವೇಷನ್ಸ್ ಬರೀತೀರಿ. ಆ ಇಕ್ವೇಷನ್ಸ್ ನೋಡ್ತಾನೆ ನೀವು ತಲೆಯಲ್ಲಿ ಬ್ರೈನ್ ಸಾಲ್ವ್ ಮಾಡಿರ್ತೀರ ಎಂಟೈರ್ ಪ್ರಾಬ್ಲಮ್. ಅದು ಆ್ಯಕ್ಚುಯಲ್ ಇದು ಒಂದು ಪೇಜ್ ಆಗಿರ್ಬೋದು ಅದು. ಓಕೆ, ಫೈನ್. ಅಂದರೆ ಮ್ಯಾಥ್ಸಲ್ಲಿ ಎಲ್ಲ ಕ್ಯಾನ್ಸಲ್ ಔಟ್ ಆಗಿ ಒಂದು ಫೈನಲ್ ಆನ್ಸರ್ ಬರುತ್ತೆ. ನೀವು ಒಂದು ಇಕ್ವೇಷನ್ ಮತ್ತು ಆಪ್ಷನ್ಸ್ನು ನೀವು ಪ್ರೆಡಿಕ್ಷನ್ಸ್ ಮಾಡ್ಬೋದು. ಅದೆಲ್ಲ ಬಹುಶಃ ರೂಢಿಯಿಂದ ಅದಷ್ಟು ಟ್ರಿಕ್ಸು ಅಂದರೆ ಆ್ಯಕ್ಚುಯಲ್ ಕಾಂಪಿಟೇಟಿವ್ ಎಕ್ಸಾಮ್ಸೇ ಆಲ್ಮೋಸ್ಟ್ ಟ್ರಿಕ್ಸಿಂದ ಅಂತ ಹೇಳ್ಬೋದು ನೀವು. ಓಕೆ, ಯೂಶ್ವಲಿ ಏನಿರುತ್ತೆ ಅದು ನೀವು ಹೇಗೆ ಅದನ್ನು ಅಂಥ ದೊಡ್ಡ ಪ್ರಾಬ್ಲಮ್ ವಿತಿನ್ ಸಪ್ಲೈ ಟೈಮಲ್ಲಿ ಎಷ್ಟು ಯಾವ ಥರ ಯೋಚನೆ ಮಾಡ್ತೀವಿ ಅದು ಟೆಸ್ಟಿಗೆ ಇರ್ತಾರಲ್ಲ, ಅದಕ್ಕೆ ನೀವು ಹೀಗಿದ್ದ ಪ್ರಾಬ್ಲಮ್ಸನ್ನು ಬ್ರೈನಲ್ಲಿ ಆದಷ್ಟು ಸಾಲ್ವ್ ಮಾಡಿ. ಓಕೆ. ಸೊ ವೆಂಕಟ್, ಈಗ ಯಾವುದಾದ್ರೂ ಕಾನ್ಸೆಪ್ಟನ್ನು ಸ್ಕಿಪ್ ಮಾಡಿದ್ದಿತ್ತಾ ನೀನು? ತುಂಬ ಫಸ್ಟ್ ಜೆಇಗೆ ತುಂಬ ಸ್ಕಿಪ್ ಮಾಡಿದ್ದೆ ನಾನು. ಓಕೆ, ಫಸ್ಟ್ ಜೆಇಗೆ ಆಲ್ಮೋಸ್ಟ್ ನಾನು ಇದು ಬಯೋಮಾಲಿಕ್ಯೂಲ್ ಸ್ಕಿಪ್ ಮಾಡಿದ್ದೆ. ಓಕೆ, ಅದು ಬಿಟ್ಟು ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಸ್ಕಿಪ್ ಮಾಡಿದ್ದೆ. ಓಕೆ, ಮತ್ತೆ ಎಫ್ ಬ್ಲಾಕ್ ಸ್ಕಿಪ್ ಮಾಡಿದ್ದೆ. ಡಿ ಬ್ಲಾಕ್ ಓದಿದ್ದೆ, ಎಫ್ ಬ್ಲಾಕ್ ಸ್ಕಿಪ್ ಮಾಡಿದ್ದೆ. ಸರಿ. ಅದು ಬಿಟ್ಟು ನೆಕ್ಸ್ಟು ಫಿಸಿಕ್ಸ್, ಮ್ಯಾಥ್ಸಲ್ಲಿ ಫಸ್ಟ್ ಇಯರಿಂದ ಆಲ್ಮೋಸ್ಟ್ ಅರ್ಧ ಸ್ಕಿಪ್ ಮಾಡಿದ್ದೆ. ಓಕೆ, ಅಂದರೆ ಫಸ್ಟ್ ಬುಕ್ ಅಂದರೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಇತ್ತು. ಪರ್ಮಿಟೇಷನ್ಸ್, ಕಾಂಬಿನೇಷನ್ಸ್, ಸೆಟ್ ಥಿಯರಿ, ಪ್ರಾಬಬಿಲಿಟಿ, ಇದಿಷ್ಟು ಮಾಡಿದ್ದೆ. ಹಂಗೆ ಹೀಗಿದ್ದು ಇಂಪಾರ್ಟೆಂಟ್ ಟಾಪಿಕ್. ಸ್ಟ್ಯಾಟಿಸ್ಟಿಕ್ಸ್ ಬಿಟ್ಟಿದೆ. ಹಾಗಿದ್ದು ಇದೆಲ್ಲ ಹಾರಿಸಿದೆ. ಫಿಸಿಕ್ಸಲ್ಲಿ ಯಾವುದು ಹಾರಿಸಲಿಲ್ಲ, ಅಂದರೆ ಎಲ್ಲ ಟಚಲ್ಲಿ ಇತ್ತು. ಸ್ಟಿಲ್ ಯು ಗಾಟ್ 98.5%. ಅಂದರೆ ಫಸ್ಟ್ ಇಯರಲ್ಲಿ ಓದಿದ್ದೆಲ್ಲ ನೆನಪಿತ್ತು, ಅದೇನು ಪ್ರಾಬ್ಲಮ್ ಅಲ್ಲ. ಅಂದರೆ ನಾವು ಬಿಟ್ಟಿದ್ದು ಅಂದರೆ ಓದಲಿಲ್ಲ ಅಂದರೆ ಇನ್ನೊಂದ್ಸಲ ಟಚ್ ಮಾಡಲಿಲ್ಲ ಅಂತ. ಎಸ್, ಆ ಪಾಯಿಂಟ್ ಮೇನ್. ಬಹುಶಃ ಸ್ಕಿಪ್ ಮಾಡ್ದಂದ್ರೆ ಬಹುಶಃ ನಮ್ಮ ಸ್ಟೂಡೆಂಟ್ಸ್ ಏನು ಥಿಂಕ್ ಮಾಡ್ತಾರೆ, ಅದನ್ನ ಟಚ್ ಮಾಡಿಲ್ಲ ಅಂತ ಹಿಂಗೆ ಥಿಂಕ್ ಮಾಡಿರ್ತಾರೆ ಹೊರತು, ಸ್ಕಿಪ್ ಮಾಡಿದ್ದು ಅಂದರೆ ಎರಡನೇ ಸಲ ಓದಿಲ್ಲ ಅಂತ ಹೊರತು. ಸೊ ಒಂದೇ ಸಲ ಟೋಟಲ್ ಸ್ಕಿಪ್ ಮಾಡಿದ್ದಾರೆ. ಅದು ಎರಡನೇ ಸಲ ಅಂತಲ್ಲ, ತುಂಬಾ ಸಲ ಓದಿದ್ವಿ ನಾವು ಸಬ್ಜೆಕ್ಟ್ಸ್ ಎಲ್ಲ. ಅಂದರೆ NCERT ಒಂದ್ಸಲ ಆಯಿತು, ಮತ್ತೆ ಎಕ್ಸ್ಟ್ರಾ ರೆಫರೆನ್ಸ್ ಬುಕ್ ಇಂದೆಲ್ಲ ತುಂಬಾ ಸಲ ಓದಿದ್ವಿ. ಓಕೆ 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 ಸ್ಕಿಪ್ ಅಂತಂದ್ರೆ ಟೋಟಲಿ ಮೀನಿಂಗ್ ಚೇಂಜ್ ಮಾಡ್ಕೋತಾರೆ ನಮ್ಮ ಸ್ಕಿಪ್ ಅಂದರೆ ಎಕ್ಸಾಮ್ ಟೈಮಿಗೆ, ಅಂದರೆ ಸೆಕೆಂಡ್ ಟೈಮ್ ರಿವಿಷನ್ ಸ್ಕಿಪ್ ಆಗಿದೆ. ಓಕೆ, ಸೊ ಈಗ ವೆಂಕಟ್, ನಮ್ಗೆ ನೆಕ್ಸ್ಟ್ ಬಂದರೆ ಎಕ್ಸಾಮ್ ಅಟ್ಮಾಸ್ಫಿಯರ್ ಹೆಂಗಿದ್ದಿತ್ತು ಎಕ್ಸಾಮ್ ದಿವಸ? ಎಕ್ಸಾಮ್ ಹಾಲ್ ಅಥವಾ ಅಟ್ಮಾಸ್ಫಿಯರ್ ಹೆಂಗಿರುತ್ತೆ? ಯೂಶಲಿ ಏನಿರುತ್ತೆ, ಎಕ್ಸಾಮಿಗೆ ಆದಷ್ಟು ಬೇಗ ಹೋಗ್ರಿ. ಸರಿ. ಒಳಗೆ ನಿಮ್ಮನ್ನ ಸೀಟ್ ಮೇಲೆ ಕುಣಿಸಿರ್ತಾರೆ. ಓಕೆ, ಪ್ರಾಬ್ಲಮ್ ಇಲ್ಲ. ಅದು ಒಂದು 2 ತಾಸು ಆದರೂ ವೇಟ್ ಮಾಡ್ಬೇಕು ನೀವು ಅಲ್ಲೇ ಕುತ್ಕೊಂಡು. ಅದು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಏನಾದ್ರು ಮಾಡ್ತಾ ಇರಲಿ. ಓಕೆ, AC ಅಂತೂ ಇರುತ್ತೆ, ಫ್ಯಾನ್ ಇರುತ್ತೆ, ಕಂಫರ್ಟೇಬಲ್ ಸೀಟ್ ಇರುತ್ತೆ. ಕಂಫರ್ಟ್ ಬಗ್ಗೆ ಮಾತಿಲ್ಲ. ಓಕೆ, ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದ್ದಾಗೆ ನೀವು ಏನೂ ಯೋಚನೆ ಮಾಡ್ಬೋದು, ಡೈರೆಕ್ಟ್ ಆ ಪೇಪರಿಗೆ ಹಾರಬೇಕು ನೀವು. ಸರಿ. ಏನು ಕೊಡ್ತಾರೆ ನಿಮ್ಗೆ, 2 ಪೇಪರ್ ಕೊಟ್ಟಿರ್ತಾರೆ ಸ್ಟಾರ್ಟಿಂಗಿಗೆ, ಗೀಚ್ಲಿಂಗ್ ಅಂತ. ಓಕೆ, ಇನ್ನೊಂದು ಪೇಪರ್ ಸಿಗೋದು ಕಷ್ಟ, ಅದು ತುಂಬ ಲೇಟ್ ಬಿಟ್ಟು ಬರ್ತಾರೆ. ಮತ್ತು ನೀವು ಮಾತಾಡೋಂಗೆಲ್ಲ ಇಲ್ಲ, ಸರ್ ಪೇಪರ್ ಕೊಡಿ ಅಂತ ಆವಾಜೆಲ್ಲ ಮಾಡಬಾರ್ದು. ಯಾಕೆಂದರೆ ಬೇರೆಯವರು ಇರ್ತಾರೆ, ಬರೆಯೋರು ಪ್ರಾಬ್ಲಮ್ ಇರುತ್ತೆ. ಬರ್ತಾರೆ ಅವ್ರು ಇನ್ನೊಂದು ಸೀಟ್ ಕೊಡೋಕ್ಕೆ. ಅಲ್ಲಿ ತನಕ ನೀವು 2 ಸೀಟಲ್ಲಿ ಮ್ಯಾನೇಜ್ ಮಾಡಬೇಕು. ಓಕೆ, ಆದಷ್ಟು ಬರೆಯೋದು ಕಡಿಮೆ ಮಾಡಿ, ಯಾಕೆಂದರೆ ಬರೆಯೋದಲ್ಲಿ ಟೈಮ್ ಕನ್ಸ್ಯೂಮ್ ಮಾಡ್ತಾರೆ, ಯೋಚನೆ ಹೋಗೋದಿಲ್ಲ. ಓಕೆ, ಕಡಿಮೆ ಬರೆದ್ರೆ ಯೋಚನೆ ಅಂದರೆ ಜಸ್ಟ್ ನಿಮಗೆ ಅರ್ಥ ಮಾಡ್ಕೊಳ್ಳೋದಷ್ಟೇ ಒಂದು ಸಣ್ಣಕ್ಕೆ ಏನಾದ್ರು ಬರ್ಕೊಂಡೆ ಅದನ್ನ ಅಲ್ಲೇ ನೋಡ್ತಾ ಅನಲೈಸ್ ಆಗುತ್ತೆ ನಿಮ್ಮ ತಲೆಯಲ್ಲಿ. ಆಪ್ಷನ್ಸ್ ಈಗ ಪ್ರೆಡಿಕ್ಟ್ ಮಾಡಲಿ ಅಥವಾ ಆಪ್ಷನ್ಸ್ ಡೈರೆಕ್ಟ್ ಸಿಗುತ್ತೆ ನಮಗೆ, ಅದನ್ನ ಚೂಸ್ ಮಾಡಿರಾಯ್ತು. ನೈಸ್. ಈಗ ವೆಂಕಟ್, ಈಗ ಕಾಲೇಜ್ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಆಲ್ಮೋಸ್ಟ್ ಈಗ 8 ಗಂಟೆಯಿಂದ ಮಾರ್ನಿಂಗ್ ತೊಗೊಂಡ್ರೆ 8ರಿಂದ ಸಂಜೆ 6 ಗಂಟೆವರೆಗೂ ಲ್ಯಾಬು, ಅಸೈನ್ಮೆಂಟು, ಜರ್ನಲ್, ಸೊ ಅಥವಾ ಕ್ಲಾಸು ಅಂತ ಏನೋ ಅಂತಾಗಿ ಸೈನ್ಸ್ ಸ್ಟೂಡೆಂಟ್ಸ್ ಎಂಗೇಜ್ ಆಗಿರ್ತಾರೆ. ಮನೆಗೆ ಹೋದ ಮೇಲೆ ಸೊ ಅಷ್ಟು ಸ್ಟ್ರೆಸ್, ಬೆಳಗಿಂದ ಸಂಜೆವರೆಗೂ ಥಿಯರಿ ಕ್ಲಾಸ್ ಮಾಡಿ ಇದ್ದರು, ಸೊ ಅವರು ಆ ನೆಕ್ಸ್ಟ್ ಟೈಮನ್ನು ಹೇಗೆ ಸ್ಪೆಂಡ್ ಮಾಡಬೇಕು? ನೀವು ನಿಜವಾಗಿ JEE ಅಡ್ವಾನ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರೋ, ಬರೀ ಮೆನ್ಸಿಗಲ್ಲ ಅಡ್ವಾನ್ಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಅಂದರೆ ನೀವು ಸ್ಟ್ರೆಸ್ ಆಗಬಾರ್ದು. ಓಕೆ, ಕಂಟಿನ್ಯೂ ಮಾಡಬೇಕು ಮನೆಗೆ ಹೋದ್ಮೇಲೂ. ಓಕೆ, ನೀವು ಅಡ್ವಾನ್ಸಿಗೆ ಪ್ರಿಪೇರ್ ಮಾಡ್ತೀರಿ ಅಂದರೆ ಸರಿ ಮಾಡಿ ಪ್ರಿಪೇರ್ ಮಾಡಬೇಕು. ಮನೆಗೆ ಹೋದ್ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಥಿಯರಿ ಮುಟ್ಬೇಡಿ.